ಬೆಂಗಳೂರು ಉತ್ತರ ಇರ್ತಕ್ಕಂಥ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಯ ಎಲ್ಲ ಒಂದು ಅನುಷ್ಠಾನಾಧಿಕಾರಿಗಳೇ, ಅಂದರೆ ವಿವಿಧ ಕ್ಲಸ್ಟರ್ಗಳಿಂದ ಬಂದಿರತಕ್ಕಂತಹ CRPಗಳು ಮತ್ತು ECOಗಳು, BRPಗಳು ಎಲ್ಲ ಸ್ನೇಹಿತರೆ ಮುಖ್ಯವಾಗಿ. ಸೊ ಈ ಒಂದು ಅವಧಿ ಏನಿದೆ ನಿಮಗೆ ನಮ್ಮ ಇಲಾಖೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಸಮೀಕ್ಷೆಗಳ ಬಗ್ಗೆ ನಾನು ಇಂಟ್ರಾಕ್ಷನ್ ಮಾಡಬೇಕು ಅಂತಿದ್ದೆ. ಸ್ವಲ್ಪ ಇಲ್ಲಿ ಸಮಯ ಸ್ವಲ್ಪನೂ ಕಮ್ಮಿ ಆಗುತ್ತೆ, ಯಾಕಂದರೆ 1.5 ಗಂಟೆ 2 ಗಂಟೆ ಬೇಕಾಗುತ್ತೆ ಇಂಟ್ರಾಕ್ಷನ್ಗೆ. ಪ್ರೆಸೆಂಟೇಷನ್ ಮಾಡಿಬಿಡ್ತೀನಿ ನಾನು, ಆಮೇಲೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಮುಖ್ಯವಾಗಿ ಸಮೀಕ್ಷೆಗಳು ಮತ್ತು ಮೌಲ್ಯಾಂಕನಗಳು ಅನ್ನು ನಾವು ಮಾಡ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಶೈಕ್ಷಣಿಕ ಸಮೀಕ್ಷೆಗಳನ್ನು ರಾಷ್ಟ್ರ ಮಟ್ಟದಲ್ಲೂ ಸಹ ಮಾಡಲಾಗುತ್ತೆ, ರಾಜ್ಯ ಮಟ್ಟದಲ್ಲೂ ಸಹ ಮಾಡಲಾಗುತ್ತೆ. ಯಾವ ಕಾರಣದಿಂದ ಮಾಡ್ತೀವಿ ಅನ್ನುವಂಥದ್ದು ಯಾರಾದ್ರೂ ಒಬ್ರು ಹೇಳ್ತೀರಾ? ನಾವು ಸಮೀಕ್ಷೆಗಳನ್ನ, ಮೌಲ್ಯಾಂಕನಗಳನ್ನ ಯಾವ ಕಾರಣಕ್ಕೆ ಮಾಡ್ತೀವಿ? ಸಾಧನಾ ಸಮೀಕ್ಷೆಗಳು, ಅಚೀವ್ಮೆಂಟ್ ಸರ್ವೇಸ್, ಸ್ಟೇಟ್ ಅಚೀವ್ಮೆಂಟ್ ಸರ್ವೆ ಮಾಡ್ತೀವಿ, ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಮಾಡ್ತೀವಿ. ಯಾವ ಕಾರಣದಿಂದ ಮಾಡ್ತೀವಿ ಅಂತ ಯಾರಾದ್ರೂ ಒಬ್ರು ಹೇಳ್ತೀರಾ? ಒಬ್ರು ಟು ಚೆಕ್ ದಿ ಕ್ವಾಲಿಟಿ ಆಫ್ ವಾಟ್? ಒಬ್ರು ಮಾತಾಡ ದಯಮಾಡಿ. ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್ ಸಂಬಂಧಪಟ್ಟಂತ ಒಂದು ಗುಣಮಟ್ಟವನ್ನ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮೇಡಮ್ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನೋಡಿ, ನಮ್ಮ ಇಲಾಖೆ ಏನಿದೆ, ನಮ್ಮ ಈ ಶಾಲಾ ಶಿಕ್ಷಣ ಇಲಾಖೆ ನಮ್ಮ ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ವಿಶ್ವದ ಯಾವುದೇ ಒಂದು ದೇಶ ಇರ್ಬೋದು, ಇದೊಂದು ಬೃಹತ್ತಾದ ವ್ಯವಸ್ಥೆ ಇರುತ್ತೆ. ಯಾಕಂದ್ರೆ ಶಾಲಾ ಶಿಕ್ಷಣ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ದೊಡ್ಡದಿರುತ್ತೆ. ದೇಶ ಚಿಕ್ಕದಾದ್ರೂ ಸಹ ಆ ದೇಶಕ್ಕೆ ತಕ್ಕ ಹಾಗೆ ಅದು ದೊಡ್ಡದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಬೃಹತ್ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ? ಯಾಕಂದ್ರೆ ಅಲ್ಲಿ ನಾವು ತುಂಬಾ ಇನ್ಪುಟ್ಸ್ ಅನ್ನ ಕೊಡ್ತಾ ಇರ್ತೀವಿ, ನಾವು ಹಣ ಸಂಪನ್ಮೂಲಗಳ ವಿನಿಯೋಗ ಮಾಡ್ತಾ ಇರ್ತೀವಿ. ಎಷ್ಟೊಂದು ವಿಚಾರಗಳನ್ನ ಸರ್ ದಯಮಾಡಿ ಸರ್ ಹಲೋ, ತಾವು ಮಾತಾಡೋದಾದ್ರೆ ಹೊರಗೆ ಹೋಗ್ಬಿಡಿ. ತುಂಬಾ ಕೆಲಸ ಇದೆ, ನನಗೆ ಆಗದೇ ಇಲ್ಲ ಅಂದ್ರೆ ದಯಮಾಡಿ ನೀವು, ನನಗೆ 5 ಜನ ಸಾಕು, 4 ಜನ ಸಾಕು. ಸ್ವಿಚ್ ಆಫ್ ಆಫೀಸ್ ಇದ್ದೇ ಇರೋದು 1 ಗಂಟೆ ನೀವು ಇಟ್ಟರೆ ಏನೇನೂ ಆಗೋದಿಲ್ಲ. ಇದು ನಿಮಗೆ ನೀವು ರೆಸ್ಪೆಕ್ಟ್ ಅನ್ನ, ಗೌರವ ಕೊಟ್ಕೊಳ್ತಕ್ಕಂಥದ್ದು. ದಯಮಾಡಿ ಯಾರೂ ಸಹ ಫೋನನ್ನು ರಿಸೀವ್ ಮಾಡಬೇಡ್ರಿ, ಸೈಲೆಂಟ್ ಆಗಿಡ್ರಿ, ಸ್ವಿಚ್ ಆಫ್ ಮಾಡಬೇಡಿ. ನೀವು ರಿಸೀವ್ ಮಾಡಲೇಬೇಕು ಅನ್ನೋದಿದ್ರೆ ನೀವು ಹೊರಗಡೆ ಹೋಗಿ ಬರೋದೇ ಬೇಡ. ನನಗೆ ಏನು ಬೇಜಾರ, ಒಂದು 8-10 ಜನ ಯಾರಿಗೆ ಆಸಕ್ತಿ ಇದೆಯೋ 10 ಜನ ಇದ್ದು ಸಾಕು. ನೆನ್ನೆನೂ ನಮ್ಮ ಡಯಟಲ್ಲೂ ಇದನ್ನೇ ಹೇಳಿದೆ, ಫೋನ್ ಇಟ್ಕೊಂಡು ಕೆಲಸ ಇದ್ರೆ ಹೋಗ್ಬಿಡಿ. ಏನು ಈಗ ತುಂಬಾ ಕೆಲಸ ಇದೆಯಾ, ಅವ್ರು ದೊಡ್ಡ ಅಧಿಕಾರಿಗಳು ಕರೆದಿದ್ದಾರೆ, ಇನ್ನೊಂದಿದೆ, ಆಯ್ತು ಆ ಕೆಲಸ ಮಾಡಿ. ಈ ಟ್ರೈನಿಂಗ್ ಯಾರಿಗೆ ಬೇಕಿದೆ ಅವ್ರು ತಗೊಳ್ಳಿ. ದಿಸ್ ಇಸ್ ಮೈ ಸ್ಟ್ಯಾಂಡ್. ಐ ಹೋಪ್ ಯು ಆರ್ ಓಕೆ ವಿತ್ ಇಟ್. ಓಕೆನಾ? ಕೆಲಸ ಇದ್ರೆ ದಯಮಾಡಿ, ನನಗೆ ಬೇಜಾರೇನಾಗಲ್ಲ. ಮೇಡಮ್ ಇದಕ್ಕೆ ಬೇಜಾರು ಮಾಡಬಾರ್ದು, ಅಂದ್ರೆ ಅವ್ರು ಹೋಗ್ಲಿಕ್ಕೆ ಅನುಮತಿ ಕೊಡ್ಬೇಕು ಅಲ್ವಾ? ಅಷ್ಟೇ. ಇಲ್ಲಾಂದ್ರೆ ಅನ್ಡಿವೈಡೆಡ್ ಅಟೆನ್ಷನ್, ನಾವು ಮಕ್ಕಳಿಗೆ ಹೇಳ್ತೀವಿ, ನಾವು ಅನ್ಡಿವೈಡೆಡ್ ಅಟೆನ್ಷನ್ ಕೊಡಬೇಕು ಅಂತ ಹೇಳಿ. ಸೊ ನಾವು ಸ್ವಿಚ್ ಆಫ್ ಮಾಡಿ ನೋಡಿ. ನಾನು ಟ್ರೈನಿಂಗ್ ಬರ್ತಿದ್ದಾಗೆ ನಾನು ಫ್ಲೈಟ್ ಮೋಡ್ಗೆ ಹಾಕ್ತೆ, ಏನೂ ಆಗಲ್ಲ. ಓಕೆ, ನೋಡ್ತಾರೆ, ಟ್ರೈ ಮಾಡ್ತಾರೆ, ಇಲ್ಲಪ್ಪ ಟ್ರೈನಿಂಗ್ ಅಲ್ಲಿದ್ದಾರೆ ಅಂತ. ಸಾಯಂಕಾಲ ಒಂದು ಮೆಸೇಜ್ ಹಾಕಿ ಹೇಳಿ, ಅಷ್ಟೇ. ತರಬೇತಿಯಲ್ಲಿದ್ದೀವಿ. ಇದು ನಮ್ಮ ಇಲಾಖೆಯಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಶಾಲೆ ಇರ್ಬೋದು, ಒಂದು ತರಬೇತಿ ಇರ್ಬೋದು, ಒಂದು ಡಿಸ್ಕಷನ್ ಇರ್ಬೋದು, ಎಲ್ಲೇ ನಾವಿದ್ರೂ ಗುಣಾತ್ಮಕ ಕೆಲಸ ನಾವು ಮಾಡಬೇಕಾದ್ರೆ ತಡೆರಹಿತವಾದ ಒಂದು ಅಟೆನ್ಷನ್ ಬೇಕು, ಅನ್ಡಿವೈಡೆಡ್ ಅಟೆನ್ಷನ್. ಇಲ್ಲದೆ ಹೋದ್ರೆ ಏನಾಗ್ತದೆ, ಇಲ್ಲಿ ಕೇಳಿಸ್ಕೊಂತಿರ್ತೀವಿ, ಮೇಡಮ್ ಬಂದಾಗ ಹೇಳ್ತಾ ಇದ್ರು, ಕಿವಿಗೆ ಹಾಕೊಂಡಿರ್ತೀವಿ, ಇಲ್ಲಿ ನೋಡ್ತಿರ್ತೀವಿ, ಅಲ್ಲೇನೋ ಯೋಚನೆ ಮಾಡ್ತಿರ್ತೀವಿ. ಯಾವ ಕೆಲಸನೂ ಸರ್ ಸಾಹೇಬ್ರೆ ದಯಮಾಡಿ ಹಿಂಗಿಟ್ಬಿಡಿ ನೋಡಿ, ಮೊಬೈಲ್ನ ಈ ತರ ಇಟ್ಬಿಡಿ, ಏನು ಗೊತ್ತಾಗಲ್ಲ, ಯಾರೇನು ಮಾಡೋದು ಗೊತ್ತಾಗಲ್ಲ. ಹಿಂಗಿಟ್ಟು ಏನೇನು ಗೊತ್ತಾಗಲ್ಲ, ಅಷ್ಟೇನೆ, ಉಲ್ಟಾ ಇಟ್ಬಿಟ್ರಿ ಅಷ್ಟೇ. ಯಾಕಂದ್ರೆ ಇವತ್ತು ಮೊಬೈಲ್ ಏನಾಗಿದೆ, ನಮ್ಗೆ ಎಷ್ಟು ಅನುಕೂಲನೋ ಅಷ್ಟು ಅನಾನುಕೂಲನೂ ಆಗಿದೆ. ಅದಕ್ಕೆ ನಾವು ಬಂದಿಗಳಾಗಿದ್ದೀವಿ. ನಾವೇ ವಿ ಆರ್ ಅಂಡರ್ ದಿ ಕ್ಲಚಸ್ ಆಫ್ ಮೊಬೈಲ್ ಫೋನ್. ಸೊ ಅದರಿಂದ ದಯಮಾಡಿ ಒಂದು ಸ್ವಲ್ಪ ಇದಕ್ಕೆ ನಮ್ಗೆ 1 ಅವರ್ ಬೇಕಾಗುತ್ತೆ. ಆ್ಯಕ್ಚುಲಿ ಒಂದು 2 ಅವರ್ಸ್ ಇಡೀ ದಿನ ಮಾಡ್ಬೋದು. ಇದು 85 ಸ್ಲೈಡ್ ಮಾಡಿದ್ದೀನಿ ನಾನು ನಿಮಗೋಸ್ಕರ. ನಮ್ಮ ಡಿಸ್ಟ್ರಿಕ್ಟಲ್ಲೂ ಇದಿತ್ತು, ಸೌತಲ್ಲೂ ಸುಮಾರು ಒಂದು 2-3 ದಿವಸ ಇದಕ್ಕೆ ನಾನು ಎಲ್ಲ ವಿಷಯಗಳನ್ನ ಸಂಗ್ರಹ ಮಾಡಿ ಒಂದು ಪ್ರೆಸೆಂಟೇಷನ್ನ ಮಾಡಿದ್ದೀನಿ. ಅದರಿಂದ ಇದು ಉಪಯೋಗ ಆಗಬೇಕು ಅನ್ನೋದಕ್ಕಿಂತ ನಿಮಗೆ ನಾವಿಬ್ರು ಇದಕ್ಕೆ ಒಂದು ಗೌರವ ಕೊಟ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿಗೆ ನಾವೆಲ್ಲರೂ ಸಹ ಸರ್ ಮೊಬೈಲ್ ಫೋನ್ ಯಾಕೆ ಸರ್ ಗೊತ್ತಾಗಲ್ವಾ? ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ನಿಮಗೆ? ತಮ್ಮ ಹೆಸರೇನು? ಮಂಜುನಾಥ್ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸರ್? CRPನಾ?
ಆಡಿಸಿ ದಯಮಾಡಿ. ನನಗೆ ಗೌರವ ಬೇಡ, ನಿಮಗೆ ನೀವು ಗೌರವ. ಇದು ಯಾಕೆ ಗೊತ್ತಾ, ನಾವು ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ಸ್ವಲ್ಪ ಎಲ್ಲ ಗಮನ ಇಟ್ಟು ಕೇಳಿಸ್ಕೊಂಡ್ರಪ್ಪ ಅಂತ ಹೇಳಿ. ಆದ್ರೆ ನಾವೇ ಅದು ಮಾಡ್ಲಿಲ್ಲ ಅಂದ್ರೆ ನಮ್ಗೇನು ಅರ್ಹತೆ ಇರುತ್ತೆ ಅಲ್ವಾ? ಹೌದಲ್ವಾ? ಗೊತ್ತಾಗತ್ತಲ್ವಾ? ಸೊ ಇರ್ಲಿ. ಸೊ ಇದು ಒಂದು ನಾನು ಹೇಳ್ತಾ ಇದ್ದೆ, ಬೃಹತ್ತಾದ ವ್ಯವಸ್ಥೆಗಳು ತುಂಬಾ ಹೂಡಿಕೆ ಇರುತ್ತೆ ನಮ್ಮ ಇಲಾಖೆಗೆ. ಯಾವುದೇ ದೇಶ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಎಷ್ಟು ಹಣ ಸಂಪನ್ಮೂಲವನ್ನು ನಾವು ಅದಕ್ಕೆ ವಿನಿಯೋಗ ಮಾಡ್ತಾ ಇರ್ತೇವೆ. ಬಹಳಷ್ಟು ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಇಷ್ಟೆಲ್ಲ ಹಣ ಮತ್ತು ಸಂಪನ್ಮೂಲವನ್ನು ನಾವು ಹಾಕಿದಾಗ ಈ ಒಂದು ಇಲಾಖೆ ಅಥವಾ ಈ ಒಂದು ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾ ಇದೆ, ಏನು ನಮಗೆ ಔಟ್ಪುಟ್ ಬರ್ತಾ ಇದೆ, ಔಟ್ಕಮ್ ಏನು ಬರ್ತಾ ಇದೆ, ಮಕ್ಕಳು ಯಾವ ರೀತಿಯಲ್ಲಿ ತಮ್ಮ ಸಾಧನೆಯನ್ನು, ಕಲಿಕಾ ಸಾಧನೆಯನ್ನು ಅವರು ಹೊಂದ್ತಾ ಇದ್ದಾರೆ, ಜೊತೆಗೆ ಅವರಲ್ಲಿ ತಿಳುವಳಿಕೆಗಳು, ಅವರಲ್ಲಿ ಬರ್ತಕ್ಕಂಥ ಒಂದು ಬುದ್ಧಿಮಟ್ಟ ಇರಬಹುದು, ಮೌಲ್ಯಗಳಿರ್ಬೋದು, ಒಂದು ದೇಶದ ಒಂದು ಸತ್ಪ್ರಜೆಯಾಗಿ ಅವರಲ್ಲಿ ಯಾವ ರೀತಿ ರೂಪುಗೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಂಡುಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಗಳನ್ನು ಮಾಡಲಾಗುತ್ತೆ. ಈ ಸಮೀಕ್ಷೆಗಳು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಮಾಡಲಾಗುತ್ತೆ. ಇದು ಅಂತಾರಾಷ್ಟ್ರೀಯವಾದ ಸಮೀಕ್ಷೆಗಳನ್ನು ಸಹ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಮೀಕ್ಷೆಗಳನ್ನು ಮಾಡಲಾಗುತ್ತೆ. ಸೊ ಆ ಅಂತಾರಾಷ್ಟ್ರೀಯ ಸಮೀಕ್ಷೆಗಳಲ್ಲಿಯೂ ಸಹ ನಾವುಗಳು ನಮ್ಮ ದೇಶವೂ ಸಹ ಭಾಗವಹಿಸಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಸರಿಯಾದ ರೀತಿಯಲ್ಲಿ ನಮ್ಮದು ಬರಲಿಲ್ಲ ಪರ್ಫಾರ್ಮೆನ್ಸ್. ಸೊ ಈ ಒಂದು ಕಾರಣಕ್ಕೋಸ್ಕರವಾಗಿ ಏನಾಯ್ತು ಅಂತ ಹೇಳಿದ್ರೆ, 74 ರಾಷ್ಟ್ರಗಳು ಭಾಗವಹಿಸಿದ್ರೆ ನಮ್ಮ ದೇಶ ಎಷ್ಟು ಸ್ಥಾನ ಬಂದಿರ್ಬೋದು ಹೇಳ್ರಿ? ಎನಿಬಡಿ ಕ್ಯಾನ್ ಗೆಸ್? 2009 ಭಾಗವಹಿಸಿತ್ತು ನಮ್ಮ ದೇಶ. ಪಿಸಾ ಅಂತ, ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಚೀವ್ಮೆಂಟ್, PISA. ಸೊ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡುವಂಥದ್ದು. OECD ರಾಷ್ಟ್ರಗಳಲ್ಲಿ ರಾಷ್ಟ್ರಗಳ ಒಂದು ಒಕ್ಕೂಟ ಇದೆ. ಆ ಒಂದು 35 ರಾಷ್ಟ್ರಗಳ ಒಕ್ಕೂಟದಲ್ಲಿ ಇದನ್ನ ಮಾಡ್ತಕ್ಕಂಥದ್ದು. ಸೊ ಈ ಪಿಸಾದಲ್ಲಿ ತುಂಬಾ ಸ್ಟ್ಯಾಂಡರ್ಡೈಸ್ಡ್ 15 ವರ್ಷದ ವಿದ್ಯಾರ್ಥಿಗೆ ಈ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಈ ಪರೀಕ್ಷೆಯಲ್ಲಿ ನಮ್ಮ ದೇಶ 74 ರಾಷ್ಟ್ರ ಭಾಗವಹಿಸಿದ್ವು, ನಮ್ಮ ದೇಶ 73ನೇದಾಯ್ತು, 73rd. ಸೊ ಅವಾಗೇನಾಯ್ತು, ನಮ್ಗಿನ್ನ ಹಿಂದಿದ್ದಿದ್ದು ಒಂದೇ ಒಂದು ರಾಷ್ಟ್ರ, ಕಜಾಕಿಸ್ತಾನ್. ಸೊ ನೋಡಿ, ಇದು ಅವಾಗ ನಮ್ಮ ದೇಶದಲ್ಲಿ ನಾವೇನ್ ಮಾಡಿದ್ವಿ, ಒಂದು ಸ್ಟ್ಯಾಂಡ್ ತಗೊಂಡ್ರು, ಇಲ್ಲ ನಾವು ಈ ಪಿಸಾದಲ್ಲಿ ಭಾಗವಹಿಸಲ್ಲ ಅಂತ. ಒಂದೇ ಸಾರಿ ಭಾಗವಹಿಸಿದ್ದು. ಯಾಕೆ? ಇದು ಏನ್ ಹೇಳಿದ್ರು ಅಂದ್ರೆ, ಇಲ್ಲ ನಮ್ಮ ದೇಶದ ಸಾಂಸ್ಕೃತಿಕವಾದ ಮತ್ತು ಒಂದು ಸಾಮಾಜಿಕ ಹಿನ್ನೆಲೆ ಆ ಟೆಸ್ಟ್ ಐಟಮ್ಗಳಿಗೆ ಸೆಟ್ ಆಗಲ್ಲ ನಮ್ದು ಅಂತ ಹೇಳಿ ಒಂದು ಕಾರಣವನ್ನ ಕೊಟ್ಬಿಟ್ಟು ನಾವು ಹಿಂಸರಿದ್ವಿ. ತುಂಬಾ ಪ್ರೆಷರ್ ಈ ದೇಶದೊಳಗಡೆ ಇದೆ ಶಿಕ್ಷಣ ತಜ್ಞರದು, ಇಲ್ಲ ಕಾಂಪೀಟ್ ಮಾಡಬೇಕು ಅಂತೇಳಿ. ಸೊ ಆಮೇಲೆ ತೀರ್ಮಾನ ತಗೊಂಡಿಲ್ಲ, ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ರು. ಹೇಗೇನ್ ಭಾಗವಹಿಸ್ಬೇಕು, ಇನ್ನೇನೋ ಕೋವಿಡ್ ಬಂದ್ಬಿಡ್ತು. 2021ಗೆ ಭಾಗವಹಿಸ್ಬೇಕಿತ್ತು, ಕೋವಿಡ್ ಬಂತು, ಮತ್ತೆ ವಾಪಸ್ ಹಿಂಸರಿದ್ವಿ. ಸೊ ಈಗ ಮತ್ತೆ 25ಕ್ಕೆ ನಡೀತಾ ಇದೆ, ಇನ್ನೂ ಏನು ನಿರ್ಧಾರ ಆಗಿಲ್ಲ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಎಲ್ಲ ದೇಶಗಳಲ್ಲಿ, ಅದರಲ್ಲಿ ಹಾಂಗ್ಕಾಂಗ್, ಸಿಂಗಪುರ್ ಇಸ್ ಫಸ್ಟ್. ಈಗ ಕಳೆದ ಒಂದು ಸಮೀಕ್ಷೆಯಲ್ಲಿ ಸುಮಾರು 84 ರಾಷ್ಟ್ರಗಳು ಭಾಗವಹಿಸಿದ್ವು. ಮೊದಲ 10 ರಾಷ್ಟ್ರಗಳಲ್ಲಿ ಸಿಂಗಪುರ್ ಈಸ್ ಫಸ್ಟ್. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅಲ್ಲಿ ಅಮೆರಿಕನು ಸಹ, ಅಂದ್ರೆ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ರೀಡಿಂಗ್ 3ರಲ್ಲಿ ಮಾಡ್ತಾರೆ ಪಿಸಾನ. ಸೊ ಇದು ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಸಮೀಕ್ಷೆಗಳಿಗಿಂತ ಮುಂಚೆ ಸಮೀಕ್ಷೆಗಳ ಪ್ರಾಮುಖ್ಯತೆಯನ್ನು ನಾನು ಹೇಳ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ನಾವು ಸಮೀಕ್ಷೆಗಳನ್ನ ವೈಜ್ಞಾನಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತುಂಬಾ ತಜ್ಞರು ಅದನ್ನ ಡಿಸೈನ್ ಮಾಡಿ ಅದನ್ನ ತುಂಬಾ ಸ್ಯಾಂಪಲ್ ಬೇಸ್ಡ್ ಆಗಿ ಆ ಒಂದು ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಸೊ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು 2005-6ರಲ್ಲಿ ಒಂದು ದೊಡ್ಡ ಮಟ್ಟದ, 5-6 ನಾನು ನೋಡ್ತಾ ಇದ್ದೀನಿ. 5-6ನಲ್ಲಿ ನಿಮಗೆಲ್ಲರಿಗೂ ನೆನಪಿರಬಹುದು, KSQAO, ಕರ್ನಾಟಕ ಸ್ಕೂಲ್ಸ್ ಕ್ವಾಲಿಟಿ ಅಸೆಸ್ಮೆಂಟ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ, SSLC ಬೋರ್ಡ್ ಅಲ್ಲಿ ಒಂದು ಯೂನಿಟ್, ಅದು ಒಂದು ವಿಂಗ್. ಆ ವಿಂಗ್ ಇಂದ 2005-6ರಲ್ಲಿ ಈ ಸಮೀಕ್ಷೆಯನ್ನ ಮಾಡಲಾಯಿತು ಮೊಟ್ಟ ಮೊದಲ ಬಾರಿಗೆ. ಸೊ ಇದನ್ನ ಮಾಡಿದಾಗ ನಾನು ಸಹ ಇದರಲ್ಲಿ ಈ ಸಮೀಕ್ಷೆಯ ಒಂದು ಅನಾಲಿಸಿಸ್ ಅನ್ನ ಮಾಡೋ ಟೈಮಲ್ಲಿ ನಾನು ಐ ವಾಸ್ ಇನ್ DSCRT ಪಾಲಿಸಿ ಪ್ಲಾನಿಂಗ್ ಯೂನಿಟ್ ಅಲ್ಲಿದ್ದೆ. ಅವಾಗ ಅದನ್ನ ಈ ಒಂದು NGO ಅದಕ್ಕೆ ಹೆಲ್ಪ್ ಮಾಡಿದ್ರು, ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಹೆಲ್ಪ್ ಮಾಡಿದ್ರು. ಐಫ್ಲೆಕ್ಸ್ ಸೊಲ್ಯೂಷನ್ಸ್ ಅಂತ ಒಂದು IT ಕಂಪ್ನಿ ಇದಕ್ಕೆ ಸಹಾಯ ಮಾಡ್ತು.
ಏನು ವೈಟ್ ಫೀಲ್ಡಲ್ಲಿ ಇದ್ದಂತಹ ಒಂದು ಸಂಸ್ಥೆಗೆ ನಾವು ಹೋಗ್ತಾ ಇದ್ವಿ. ನಾನು ಚಂದ್ರಯ್ಯ ಅಂತಿದ್ರು. ನಾವಿಬ್ರು ಹೋಗಿ ಅಲ್ಲಿ ಒಂದು ತಿಂಗಳು ಕೂತು ಅದನ್ನ ರಿಪೋರ್ಟ್ ರೆಡಿ ಜನರೇಷನ್ನ ಮಾಡಿಸಿದ್ವಿ. ಯಾಕೆ ಹೋದ್ವಿ ಅಂದರೆ ನಮ್ಗೆ ಏನಾದ್ರು ಕ್ವಶನ್ ಕೇಳ್ತಾ ಇದ್ರು ಸಾಫ್ಟ್ವೇರ್ ಇಂಜಿನಿಯರ್ಸು. ಸೊ ಈ ಹಿನ್ನೆಲೆಯಲ್ಲಿ ಅದಾಯಿತು. ಯಾಕೆ ಹೇಳಿದೆ ಅಂದರೆ ನಾನು ದೊಡ್ಡ ಪ್ರಯತ್ನ ಅದಾಗಿತ್ತು. ನೆಕ್ಸ್ಟ್ ಸೊ ಆಗ ನೋಡಿ, ಇದು ಯಾವಾಗಾಯಿತು KSQAO ಅಂತ ಹೇಳಿದ್ರೆ 2005 ಆಯ್ತು. ಅದು 8-9ವರೆಗೂ KSQAO ಮಾಡಿದ್ರು. ನೆಕ್ಸ್ಟ್ ಸೊ ಇಲ್ಲಿ ನೋಡಿ ಅಲ್ಲಿ ಮಾಡಿದ್ದು 2, 5, 7ನೇ ಕ್ಲಾಸ್ ಮಾಡೋರು. ಅವಾಗ ಸುಮಾರು ಆಯ್ದ ತರಗತಿಗಳಲ್ಲಿ ಎಲ್ಲ ಒಂದು ಶಾಲೆಗಳಲ್ಲೂ ಸಹ ಇದನ್ನ ಮಾಡಲಾಯಿತು. 6, 7ರಲ್ಲಿ ಮತ್ತೆ ಮಾಡಿದ್ರು, 7, 8ರಲ್ಲಿ ಮತ್ತೆ ಮಾಡಿದ್ರು. ನಿಮಗೆ ಕಾಣಿಸಲ್ಲ ಅನ್ಸುತ್ತಲ್ಲ, ಕಾಣಿಸಲ್ಲ. 8, 9ರಲ್ಲಿ ಮತ್ತೆ ಮಾಡೋದು. ನಿಮಗೆ ಕೆಳಗಡೆ ನೋಡ್ಬೋದು ಎಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಕವರ್ ಆಗಿದೆ ಅಂತ. ಇದು ಮೊದಲನೇ ವರ್ಷದಲ್ಲಿ 50% ಸಾಧನೆ ಆಗಿತ್ತು. ಎಷ್ಟಾಗಿತ್ತು? 50%. ಅಂದ್ರೆ 50% ಅಚೀವ್ಮೆಂಟ್ ಇದ್ದಿದ್ದು ಸಾಧನೆ, ವಿದ್ಯಾರ್ಥಿಗಳ ಸಾಧನೆ. ಸೊ ಇದು ಬರ್ತಾ ಬರ್ತಾ ನೆಕ್ಸ್ಟ್ ಇಯರ್ ಒಂದು 5% ಜಾಸ್ತಿ ಆಗ್ತಾ ಹೋಯ್ತು. ನನಗೆ ಆಮೇಲೆ ನನಗೆ ಸಿಕ್ಲಿಲ್ಲ ಇದು ಎಷ್ಟು ಬಂದಿದೆ ಅನ್ನೋದು. ನೋಡಿ, ನಮ್ಮಲ್ಲಿ ಅನ್ಫಾರ್ಚುನೇಟ್ ಏನಾಗ್ಬಿಡುತ್ತೆ, ಆದಮೇಲೆ ನಮ್ಮ ವೆಬ್ಸೈಟ್ಗಳಲ್ಲೆಲ್ಲ ಮಾಹಿತಿ ತೆಗೆದುಬಿಡ್ತೀವಿ ನಾವು. ಸೊ ಅದು ಇದ್ದಿದ್ರೆ ಎಷ್ಟು ಲಾಭ ಆಗ್ತಿತ್ತು ಅಂದರೆ, ಈ ತರಗತಿಗೆ ಅದು ಬೇಕಿತ್ತು. ನನಗೆಲ್ಲ ಹುಡುಕಾಡಿದೆ, ಇವನ್ ಚಂದ್ರಯ್ಯ ಅವ್ರಿಗೂ ಕೇಳಿದೆ, ಅವ್ರ ಹತ್ರನೂ ಇಲ್ಲ ಅಂತ ಹೇಳಿದ್ರು. ಈ ಸ್ಲೈಡು ಸಹ, ಈ ಕೆಲವು ಸ್ಲೈಡ್ಗಳು ನಾನು ಮಿನಿಸ್ಟರ್ ಆಫೀಸಲ್ಲಿ ಇದ್ದಾಗ ಮಿನಿಸ್ಟ್ರಿಗೆ ಆ ಪ್ರೆಸೆಂಟೇಷನ್ ಮಾಡಿಸಿದಾಗ ಸಿಕ್ಕಂತ ಸ್ಲೈಡ್ ಇದು. ಅದು ಸಹ ಸಿಗಲ್ಲ ಈ ಸ್ಲೈಡ್, ಯಾಕಂದ್ರೆ ಇಷ್ಟು ಬಹಳ ಅಪರೂಪವಾದ ವಿಷಯ, ಸ್ಟ್ಯಾಟಿಸ್ಟಿಕ್ಸ್ ಸಿಗಲ್ಲ. ಬಟ್ ಇದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಸಾಧನೆ ಎಷ್ಟು ಅಂತ. ಮೊದಲನೇ ಒಂದು ಸಮೀಕ್ಷೆಯಲ್ಲಿ ನಾನು ಭಾಗವಹಿಸಿದ್ರಿಂದ ಅದು ನೆನಪಿದೆ 50%. ಆಮೇಲೆ ಕೇಳಿದೆ ನಮ್ಮ ಸ್ನೇಹಿತರಿಗೆ, ಅವ್ರು ಹೇಳಿದ್ರು ಇಲ್ಲ, ಇನ್ಕ್ರೀಸ್ ಆಯ್ತಾ ಹೋಯ್ತು ಅಂತ ಹೇಳಿದ್ರು. ಸೊ ಕ್ವಾಲಿಟಿ ಇನ್ಕ್ರೀಸ್ ಆಯ್ತೋ ಅಥವಾ ನಾವು ಯಾವ ರೀತಿಯಲ್ಲಿ ಇನ್ಕ್ರೀಸ್ ಆಯ್ತು ಅಂತ ಗೊತ್ತಿಲ್ಲ. ಆಮೇಲೆ ನೋಡೋಣ ಯಾವ್ಯಾವ ಒಂದು ರೀತಿಯಲ್ಲಿ ಸಮೀಕ್ಷೆಗಳಲ್ಲಿ ನಮ್ಮ ಒಂದು ಫಲಿತಾಂಶ ಬಂದಿದೆ ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಸೊ ಆಮೇಲೆ ಏನಾಯ್ತು, 5, 6ರಿಂದ 8, 9ರವರೆಗೆ KSQAO ಸಂಸ್ಥೆ ಹೆಸರು ಚೇಂಜ್ ಆಯಿತು, ಸಂಸ್ಥೆ ಉದ್ದೇಶ ಚೇಂಜ್ ಆಯಿತು. KSQAO ಕರ್ನಾಟಕ ಸ್ಕೂಲ್ ಕ್ವಾಲಿಟಿ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಅಂದ್ರೆ ಸಮೀಕ್ಷೆ ಅಷ್ಟೇ ಮಾಡೋದು ಬೇಡ, ಸಮೀಕ್ಷೆಯನ್ನ ಮಾಡಿ ಯಾರು ಬರ್ಕೊಳ್ಳೋದು ಬೇಡ. ನಿಮ್ಗೆ ಪೂರ್ತಿ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾರೆ. ನೀವು ರಾಜಕೀಯ ಮೇಡಮ್ ಅವ್ರ ಹತ್ರ ಇದೆ, ನೀವು ಅವರಿಗೆ ಮೇಲ್ ಕಳಿಸ್ಬಿಡಿ, ಎಲ್ಲ ಇದು ಮಾಡಿ ಸ್ವಲ್ಪ ಕೇಳಿಸ್ಕೊಡಿ, ದಯಮಾಡಿ ಕೇಳಿಸ್ಕೊಡಿ. KSQAO ನಲ್ಲಿ ಏನ್ ಮಾಡಿದ್ರು, ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್. ನಿಮಗೆ ನ್ಯಾಕ್ ಇದೆ ಕೇಳಿರ್ಬೋದು, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಡಿಗ್ರಿ ಕಾಲೇಜುಗಳಿಗೆ ಆ ಒಂದು ಅಲ್ಲಿ ಏನಿದೆ ಕ್ರಮ ಅಂತ ಹೇಳಿದ್ರೆ, ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಬೇಕು ಕಾಲೇಜ್ನವರು. ನಮ್ಮ ಕಾಲೇಜಲ್ಲಿ ಇಂಥ ಸೌಲಭ್ಯ ಇದೆ, ಈ ರೀತಿಯಲ್ಲಿ ಟೀಚಿಂಗ್ ಲರ್ನಿಂಗ್ ಕ್ವಾಲಿಟಿ ಇದೆ ಅಂತ ಅವರು ಡಿಕ್ಲೇರ್ ಮಾಡಬೇಕು. ಆಮೇಲೆ ಒಂದು ಟೀಮ್ ಬರ್ತಾರೆ, ಅವರು ನೋಡಿ ಅವ್ರು ಏನು ಹೇಳಿರ್ತಾರ ಸೆಲ್ಫ್ ಅಸೆಸ್ಮೆಂಟಲ್ಲಿ, ಇವರು ನೋಡಿ ಇಲ್ಲ ಇದಿಷ್ಟಿದೆ ಅಂತ ಗ್ರೇಡನ್ನು ಕೊಡ್ತಾರೆ. ಗ್ರೇಡಿಂಗ್ ಆಫ್ ಕಾಲೇಜಸ್. ಸೇಮ್ ಲೈನ್ಸಲ್ಲಿ ನಮ್ಮಲ್ಲೂ ಸಹ ಇದನ್ನು KSQAC ಮಾಡಲಾಯಿತು. ಸೊ ಅದು ನೆಕ್ಸ್ಟ್ ಟೈಮ್. ಸೊ ಅದು ನೋಡಿ, ಈ ಗೌರ್ಮೆಂಟ್ ಆರ್ಡರ್ ಪುನರ್ನಾಮಕರಣ ಆಗಿತ್ತು ಅಲ್ಲಿದೆ, ನಿಮಗೆ ಸೈಡಲ್ಲಿ ನೋಡ್ಬೋದು. 12-13ರಿಂದ 15-16ವರೆಗೆ ಮಾಡಿದ್ರು. ಸೊ KSQAO KSQAC ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅಲ್ಲಿ ಸಮೀಕ್ಷೆ ಮಾಡಲಾಯಿತು, ಆಯ್ದ ತರಗತಿಗಳ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಇಲ್ಲಿ ಸ್ಯಾಂಪಲ್ ಸ್ಕೂಲ್ಸ್ ಅಷ್ಟೇ ತಗೊಂಡು ಕೆಲವೇ ಆಯ್ಕೆ ಮಾಡಿದ ಕೆಲವು ಶಾಲೆಗಳಲ್ಲಿ ಮಾಡಿ ಇದನ್ನ ಪೈಲಟ್ ತರ ಮಾಡೋದು. ತುಂಬಾ ಒಳ್ಳೆಯ ಪ್ರಯತ್ನ ಇದು ನಮ್ಮ ರಾಜ್ಯದಲ್ಲಿ ಮಾಡಿರುವಂಥದ್ದು. ನೆಕ್ಸ್ಟ್ ಸೊ ಇದೊಂದು ಸ್ಲೈಡ್, ಇದನ್ನು ನಾನು ಹೆಚ್ಚಿಗೆ ವಿವರಿಸ್ಲಿಕ್ಕೆ ಹೋಗಲ್ಲ. ಸ್ವಮೌಲ್ಯಮಾಪನ ಮತ್ತು ಸಮಗ್ರ ಮೌಲ್ಯಮಾಪನದ ಮೂಲಕ ಇದು ಒಳ್ಳೆಯ ಕ್ರಮ ಇದು. ಸ್ವಮೌಲ್ಯಮಾಪನ, ನನ್ನನ್ನು ಮೊದಲು ಮೌಲ್ಯಮಾಪನ ಮಾಡ್ಕೋಬೇಕು, ಆಮೇಲೆ ನನ್ನನ್ನು ಒಂದು ಏಜೆನ್ಸಿ ಬಂದು ಮೌಲ್ಯಮಾಪನ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಇದರಲ್ಲಿ KSQAC ನಲ್ಲಿ ಫಸ್ಟ್ ಸೆಲ್ಫ್ ಎವ್ಯಾಲ್ಯೂಯೇಷನ್, ಆಮೇಲೆ ಸಮಗ್ರ ಮೌಲ್ಯಮಾಪನ. ಯಾರು B.Ed ಕಾಲೇಜ್ ಲೆಕ್ಚರರ್ಸು ಅಥವಾ ಟ್ರೈನಿ ಸ್ಟೂಡೆಂಟ್ಸ್ನ ತಗೊಂಡು ಮಾಡಿಸ್ತಾ ಇದ್ದಾರೆ. ಎಕ್ಸ್ಟರ್ನಲ್ನ ಹೋಗಿ ಸ್ಕೂಲಲ್ಲಿ ಏನೇನಿದೆ ಅಂತ ನೋಡಿ. ಅಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಕ್ಷೇತ್ರಗಳು ಕೊಟ್ಟರು. ಇನ್ಫ್ರಾಸ್ಟ್ರಕ್ಚರ್ಗೆ 20%, ಕಲಿಕಾ ಪರಿಸರಕ್ಕೆ 60%, ನಾಯಕತ್ವ HM ಹೇಗೆ ಕೆಲಸ ಮಾಡ್ತಿದ್ದಾರೆ 10%, ಸಮುದಾಯ ಪಾಲ್ಗೊಳ್ಳುವಿಕೆ SDMC ಮತ್ತೆ ಅಲ್ಲಿಯ ಲೋಕಲ್ ಸಮುದಾಯ ಯಾವ ರೀತಿಯಲ್ಲಿ ಪಾಲ್ಗೊಂಡಿದೆ ಅಂತ ಒಂದು 5%, ಮತ್ತು ನಾಮಿನೇತವಾಗಿ ಏನಾದರೂ ಶಾಲೆ ಮಾಡಿದ್ರೆ ಅದಕ್ಕೆ 5%. ಇದಕ್ಕೆ ಎಲ್ಲ ಸೇರಿದ್ರೆ 100% ಆಗುತ್ತೆ. ವಿದ್ಯಾರ್ಥಿಗಳ ಮೌಲ್ಯಮಾಪನ 100%, ಮತ್ತೆ ಸಪ್ರೇಟ್ 100%. ಈ ಎರಡರಲ್ಲಿ ಶಾಲೆಗಳಿಗೆ ಗ್ರೇಡ್ ಏನು ಕೊಡ್ತಿದ್ರು ಅಂದ್ರೆ, ಕ್ಷೇತ್ರಗಳಿಂದ 40%,
ಇದರಿಂದ 60%. ಅಂದರೆ ಇದರಲ್ಲಿ 100ಕ್ಕೆ ಮಾಡಿಬಿಟ್ಟು ಅದರಲ್ಲಿ 40% ತಗೊಳ್ಳೋರು. ಈ ವಿದ್ಯಾರ್ಥಿಗಳಲ್ಲಿ ಮತ್ತೆ ಅಂದರೆ 60%. ಅಂದರೆ ನೋಡಿ ಬ್ಲೆಂಡ್. ಒಂದು ಕ್ವಾಲಿಟಿ ಆಫ್ ಸ್ಕೂಲ್ ಅಂತ ಹೇಳಿದ್ರೆ ಬರೀ ವಿದ್ಯಾರ್ಥಿಗಳ ಒಂದು ಸಾಧನೆ ಅಷ್ಟೇ ಅಲ್ಲ, ಅಲ್ಲಿ ಪರಿಸರ ಹೇಗಿದೆ, ಯಾವ ರೀತಿ ವಾತಾವರಣ ನಡೀತಾ ಇದೆ, ಇದು ಒಂದು ಒಳ್ಳೆಯ ಒಂದು ಪ್ರಯತ್ನ. ಯಾಕಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ನಾನು ಮಾಡ್ಕೊಳ್ತೀನಿ ಫಸ್ಟ್ ಸ್ಕೂಲಲ್ಲಿ, ಆಮೇಲೆ ವೇರಿಯಸ್ ಪ್ಯಾರಾಮೀಟರ್ಸ್ ಅಲ್ಲಿ, ಆಮೇಲೆ ಇತರರು ಬೇರೆ ಬಾಹ್ಯ ಮೌಲ್ಯಮಾಪಕರು ಬಂದ್ಬಿಟ್ಟು ಅಸೆಸ್ ಮಾಡಿ ಆ ನಂತರ ಒಂದು ಗ್ರೇಡನ್ನು, ಕಂಬೈನ್ಡ್ ಗ್ರೇಡಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಫಾಲೋ ಮಾಡ್ತಿದ್ದೀರಲ್ಲ, ಗೊತ್ತಾಗ್ತಾ ಇದೆ? ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ನೋಡಿ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಎಷ್ಟು ಈ 5 ವರ್ಷಗಳಲ್ಲಿ 4 ವರ್ಷಗಳಲ್ಲಿ 1020 ಶಾಲೆ. ಮೊದಲನೇ ವರ್ಷ 1784, ಎರಡನೇ ವರ್ಷ 13-14ರಲ್ಲಿ 14-15ರಲ್ಲಿ 2161 ಶಾಲೆಗಳು, 15-16ರಲ್ಲಿ 2035 ಶಾಲೆಗಳು. ಸೊ ಇಷ್ಟು ಬರೀ ಆಯ್ದ ಇದಷ್ಟೇ ಮಾಡ್ತಿದ್ರು. ನೀವು ಕಲಿಕಾ ಸಾಧನೆ ನೀವು ನೋಡ್ಬೋದು, ಕಂಬೈನ್ಡ್ ಅದು ಸೇರಿ ನೋಡಿ. 3ನೇ ತರಗತಿ 47.5 ಇದೆ. ಹಾಗೆ ನೋಡ್ಬೋದು 5ರಲ್ಲಿ 40 ಇದೆ, 41, 34 ಈ ತರ ಇದೆ. 15-16 ಜಾಸ್ತಿ ಆಗಿದೆ, ಮತ್ತೆ 59.7, 47 ಇದ್ದು 59 ಆಯ್ತು, ಕ್ವಾಲಿಟಿ ಇನ್ಕ್ರೀಸ್ ಆಯ್ತು. 58 ಆಯ್ತು 4ರಲ್ಲಿ, 58.3, 57, 8ರಲ್ಲಿ 49, ಮತ್ತೆ 9ರಲ್ಲಿ 50.3. ಸೊ ಒಟ್ಟಾರೆ 53. ಮೊದಲನೇ ವರ್ಷ 42-34 ಇದೆ, 53ಕ್ಕೆ ಬಂತು. ಸೊ ಸ್ವಲ್ಪ ನೀವು ಅದನ್ನ ನೆನ್ಪಿಟ್ಕೊಳ್ಳಿ. 40% ಇದ್ದಿದ್ದು ಯಾವ ರೀತಿಯಲ್ಲಿ ಜಾಸ್ತಿ ಆಯ್ತು. 5-6ರಲ್ಲಿ ನಾವು ಮೊದಲು ಇನ್ವಾಲ್ವ್ ಆದಾಗ 50% ಇತ್ತು, 5% ಜಾಸ್ತಿ ಆಯ್ತು ಅಂತ ನಾನು ಹೇಳಿದೆ. ಸೊ ಕ್ವಾಲಿಟಿ ಆಫ್ ಲರ್ನಿಂಗ್ ಜಾಸ್ತಿ ಆಯ್ತಾ ಅಥವಾ ಬೂಸ್ಟೆಡ್ ಫಿಗರ್ಸ್? ಬೂಸ್ಟೆಡ್ ಅಂತ ಹೇಳಿದ್ರೆ ಉಬ್ಬಿದ ಫಲಿತಾಂಶ. ದೋಸೆ ಹಿಟ್ಟು ಉಬ್ಬಿರುತ್ತೆ, ಅಷ್ಟೊಂದು ಹಿಟ್ಟಿರಲ್ಲ ಅಲ್ವಾ? ಹೌದಲ್ವಾ? ಉಪ್ಪು ಬಿಟ್ಟಿರುತ್ತದು. ಆ ರೀತಿ ಉಬ್ಬಿದೆಯಾ ಫಲಿತಾಂಶ, ನೈಜವಾಗ ಫಲಿತಾಂಶ ಇತ್ತ ಅಂತ ನಿಮ್ಮ ಅವಲೋಕನಕ್ಕೆ, ನಿಮ್ಮ ವಿಶ್ಲೇಷಣೆಗೆ ನಾನು ಬಿಡ್ತೀನಿ. ನೆಕ್ಸ್ಟ್, ಮೊದಲನೇದು ಸಮೀಕ್ಷೆ ಮಾಡಿದ್ದು 5-6ರಿಂದ 4 ವರ್ಷ. ಆಮೇಲೆ ಮೌಲ್ಯಾಂಕನ ಮತ್ತು ಅಂಗೀಕರಣ, ಆಮೇಲೆ ಮತ್ತೆ ಸಮೀಕ್ಷೆಗೆ ಬಂದ್ವಿ. ನೋಡಿ ಯಾವ ರೀತಿ ಚೇಂಜ್ ಆಯ್ತು ಅಂತ. ಹಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್. ನಾವು ಹಿಸ್ಟ್ರಿ ಮರ್ತ್ಬಿಟ್ರೆ ಏನಾಗ್ತದೆ, ನಾವು ಇದೊಂದು ವರ್ಷ ಬಂತು ಮಾಡಿದ್ವಿ, ಆ ಥರ ಆದ್ರೆ ನಮಗೆ ಗೊತ್ತಾಗಲ್ಲ. ಹಲವಾರು ವರ್ಷದಿಂದ ಏನಾಗಿತ್ತು, ನಾವು ಮಾಡಿದ ಪ್ರಯತ್ನಗಳು ಯಶಸ್ಸಿಕ್ಕಿತ್ತ, ಅವುಗಳಿಂದ ಏನಾದರೂ ನಾವು ಕಲಿಬೇಕಾದ ಅವಶ್ಯಕತೆ ಇದೆಯಾ, ಇದು ಬಹಳ ಮುಖ್ಯ. ನೆಕ್ಸ್ಟ್ ನೋಡಿ, CSAS ಅಂತ ಮಾಡೋದು 17-18ರಲ್ಲಿ, ಸೆನ್ಸಸ್ ಬೇಸ್ಡ್ ಸ್ಟೇಟ್ ಅಚೀವ್ಮೆಂಟ್ ಸರ್ವೆ. ಸೆನ್ಸಸ್ ಬೇಸ್ಡ್ ಅಂದ್ರೆ ಎಲ್ಲಾ ಒಂದು ತರಗತಿ ತಗೊಂಡ್ರೆ ಆ ತರಗತಿಯ ಎಲ್ಲಾ ಶಾಲೆಗಳು, ಗವರ್ಮೆಂಟ್ ಮತ್ತು ಏಡೆಡ್, ಅನ್ಏಡೆಡ್ ಸಹ ಯಾರ್ಯಾರು ಇಷ್ಟ ಬರ್ತಾರೋ ಅವರು ಜಾಯಿನ್ ಆಗ್ಬೋದು ಅಂತ ನೋಡಿ. ಅಲ್ಲಿ ಹೇಳಿದ್ರೆ ಹಿಂದಿನ ತರಗತಿದು 20% ಕಲಿಕಾ ಸಾಮರ್ಥ್ಯ, ಈ ತರಗತಿದು 80%. ಆ ರೀತಿ ಮಾಡಿದ್ರು. ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ಸಹ ಇರ್ತಿತ್ತು. ಸೊ ಪ್ರಿಪ್ರಿಂಟೆಡ್ OMR ಬಳಕೆ ಮಾಡಿ ಇದನ್ನು ಮಾಡ್ತಾ ಇದ್ರು. OMR ಸ್ಕ್ಯಾನಿಂಗ್ ಜಿಲ್ಲಾ ಹಂತದಲ್ಲಿ ಮಾಡ್ತಾ ಇದ್ರು. ವಿದ್ಯಾರ್ಥಿವಾರ ಫಲಿತಾಂಶವನ್ನು ಸಹ ಶಿಕ್ಷಣ ಫೌಂಡೇಶನ್ ಸಹಯೋಗದೊಂದಿಗೆ ಇದನ್ನ ಮಾಡ್ತಾ ಇದ್ರು. ನೆಕ್ಸ್ಟ್ ನೋಡಿ, 16-17ರಲ್ಲಿ ಇದನ್ನ CSAS ಅನ್ನ ಮೊದಲು ಮಾಡಿದಾಗ 4-6ನೇ ತರಗತಿಗೆ ಮಾಡಿದ್ರು. 12 ಲಕ್ಷ ವಿದ್ಯಾರ್ಥಿಗಳಿಗೆ, 12.34 ಲಕ್ಷ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಸೊ ಅಂತರ್ ಬ್ಲಾಕ್ ಮಟ್ಟದಲ್ಲಿ ಮೌಲ್ಯಮಾಪನ ಅಂದ್ರೆ ನನ್ನ ಬ್ಲಾಕ್ ಇಂದು ನೀವು ಮಾಡ್ತೀವಿ, ನಿಮ್ಮ ಬ್ಲಾಕ್ ಇಂದು ನಾವು ಮಾಡ್ತೀವಿ. ಸೊ ಆ ತರ ನೋಡಿ 68.77 ಸಾಧನೆ. ನೀವು ನೆನ್ಪಿಟ್ಕೋಬೇಕು, ಫಸ್ಟ್ 50 ಇತ್ತು, 40 ಇತ್ತು, 45, 50, 55, 68.77ಕ್ಕೆ ಬಂದಿದೆ. ಸೊ ಯಾವ ತರ ಜಾಸ್ತಿ ಆಯ್ತಾ ಹೋಯ್ತು, ಕ್ವಾಲಿಟಿ ಜಾಸ್ತಿ ಆಯ್ತು. 5, 7, 8 2,13,930 ವಿದ್ಯಾರ್ಥಿಗಳಿಗೆ ಮಾಡಿದ್ರು. 7,204 ವಿದ್ಯಾರ್ಥಿಗಳಿಗೆ 68% ಸಾಧನೆ ಇತ್ತು. ಹೆಚ್ಚು ಕಡಿಮೆ ಅಷ್ಟೇನೆ. ನೆಕ್ಸ್ಟ್ ಅದೇ ವರ್ಷನೇ 16-17 ಆಯ್ತು, ಇದು 17-18. ಇಲ್ಲಿ 10 ಲಕ್ಷ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ನೋಡಿ 67% ಸಾಧನೆ. 73.97 ಲಕ್ಷ ಸ್ಕ್ಯಾನ್ ಮಾಡಿದ್ರಂತೆ. ಶಾಲೆಗಳು 55,000 ಶಾಲೆಗಳಿಗೂ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ 37 ಲಕ್ಷ ಹತ್ತತ್ರ. 17-18ರಲ್ಲಿ ಮಾಡಿದಂತ CSAS SA1 ಸಮೀಕ್ಷೆ ಮಾಡಿದ್ದಾರೆ. ಸೊ ನೋಡಿ 10.71 ಲ್ಯಾಕ್ ಸ್ಟೂಡೆಂಟ್ಸ್ಗೆ ಪರಿಹಾರ ಬೋಧನೆಗೆ ಗುರುತಿಸಿದ್ದಾರೆ. ರೆಮಿಡಿಯಲ್ ಟೀಚಿಂಗಿಗೆ
10.71 ಲ್ಯಾಕ್ಸ್ಗೆ ಮಾಡಿದ್ದಾರೆ. ಸೊ ತರಗತಿವಾರು, ವಿಷಯವಾರು, ಸ್ಥಾನಿಕವಾರು, ಶಾಲೆಯ ಆಡಳಿತವಾರು ವಿಶ್ಲೇಷಣೆಯನ್ನ ಮಾಡಿದ್ರು. ಸೊ ವಿಶ್ಲೇಷಣೆ ಮಾಡಿ ಕಲಿಕಾ ಫಲಗಳನ್ನು ಒಳಗೊಂಡ ಶೈಕ್ಷಣಿಕ ಸಾಧನ ಪ್ರಗತಿ ಪತ್ರನ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮುಖ್ಯ ಶಿಕ್ಷಕರಿಂದ ಪತ್ರವನ್ನ ನೀಡಿದ್ರು. ನೋಡಿ, ಪ್ರತಿಯೊಂದು ವಿದ್ಯಾರ್ಥಿಗೂ ಸಹ ಇಟ್ಸ್ ಎ ಬಿಗ್ ಎಕ್ಸಸೈಸ್ ಮಾಡಿದ್ದು, ದೊಡ್ಡ ಎಕ್ಸಸೈಸ್. 17-18 ನೆನಪಿರ್ಬೇಕಾದ್ರೆ ಯಾರು ಇನ್ವಾಲ್ವ್ ಆಗಿದ್ರೆ ಅಲ್ವಾ? HM ಇಂದ ಎಲ್ಲ ಒಂದು ಪ್ರೀ ಪ್ರಿಂಟೆಡ್ ಎಲ್ಲ ಮಾಡಿಸಿದ್ರು, ಎಲ್ಲ ಮಾಡಿಸಿದ್ರು, ದೊಡ್ಡ ಎಕ್ಸಸೈಸ್ ಮಾಡಿದ್ವಿ ನಾವು. ನೋಡಿ, ಸೊ ಅದು 18-19 ಸಹ ಅಷ್ಟೇನೆ ಅನುದಾನಿತ 4ರಿಂದ 10. ನೋಡಿ, ಇದು ದೊಡ್ಡ ಎಕ್ಸಸೈಸ್ ಇನ್ನೂ ಜಾಸ್ತಿ ಆಯ್ತು. 4th to 10th ಎಲ್ಲರಿಗೂ ಮಾಡಿದ್ರು. 18-19 ನಲ್ಲಿ ಮತ್ತೆ 16-17, 17-18, 18-19 40 ಲಕ್ಷ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಸೊ ಸಮೀಕ್ಷಾ ದಿನಾಂಕ 2 ದಿವಸ ನಡೀತು. ನೋಡಿ, ಇಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಒಟ್ಟಾರೆ ಸಾಧನೆ 63%. 63% ಆಯ್ತು. 68 ಇತ್ತು 2 ವರ್ಷ, 63% ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಇದು 17-18 ಇನ್ನ ದೊಡ್ಡ ಪ್ರಯತ್ನ ಇಲ್ಲಿ ಏನು ಅಂದ್ರೆ, ಮಾನ್ಯ ಆಯುಕ್ತರಿಂದಲೇ ಪ್ರತಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಪತ್ರ ಬರೆಯಲಾಯಿತು. ಅಂದ್ರೆ ಪ್ರೀ ಪ್ರಿಂಟೆಡ್ ಮಾಡಿ ಅದನ್ನೆಲ್ಲ ಮಾಡಿ ಸೈನ್ಡ್ ಕಾಪಿ ಇರ್ತಿತ್ತು, ಅದೆಲ್ಲ ಜನರೇಟ್ ಮಾಡಿ ಪ್ರಶಂಸನಾ ಪತ್ರ ಕೆಲವರಿಗೆ, ಮತ್ತೆ ಕೆಲವರಿಗೆ ಪತ್ರ ಕಮ್ಮಿ ಇರೋರಿಗೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಶೈಕ್ಷಣಿಕ ಸಾಧನ ಪ್ರಗತಿ ಪತ್ರ ಅಂತ ಕೊಡ್ಲಾಯಿತು. ಕಲಿಕಾ ಪಯಣ ಕಾರ್ಡ್ ಅಂತ, ಲರ್ನಿಂಗ್ ಜರ್ನಿ ಕಾರ್ಡ್ ಅಂತ, ಆ ತರ ಒಂದು ಕಾರ್ಡ್ ಅನ್ನ ಡಿಸೈನ್ ಮಾಡಿ ಪ್ರತಿ ಶಾಲೆಗೆ ಕಳಿಸ್ಕೊಡ್ಲಾಯ್ತು. ಮಾನ್ಯ ಮುಖ್ಯಮಂತ್ರಿಗಳಿಂದ ಅಪ್ರಿಸಿಯೇಷನ್ ಲೆಟರ್ ಯಾರ್ಯಾರು ಚೆನ್ನಾಗಿ ಮಾಡಿದಾರೋ ಅವ್ರಿಗೆ. ಸೊ ಅದೆಲ್ಲ ಮಾಡಲಾಯಿತು. ಮತ್ತೆ ಎಲ್ಲ ಒಂದು ಕಲಿಕಾ ಸಾಧನೆಯ ವಿವರಗಳನ್ನು ನೋಡಿರ್ತಕ್ಕಂಥ ಕೆಲವು ಅನಾಲಿಸಿಸ್ ಫಾರ್ಮ್ಯಾಟ್ಸ್ಗಳನ್ನ ಕಳಿಸ್ಕೊಟ್ರು. ಸ್ವಮೌಲ್ಯಮಾಪನಕ್ಕೆ ಆಯ್ಕೆಯಾದ ಶಾಲೆಗಳು, ಇದು ಬೇರೆ ಪ್ರಯತ್ನ. ಇದು 48 ರಾಜ್ಯದ ಒಟ್ಟು ಸರ್ಕಾರಿ ಶಾಲೆಗಳಲ್ಲಿ KS to AAC ಇಂದ ಮಾಡಿದ್ವಿ. ಆ ಸಮೀಕ್ಷೆ ಬೇರೆ, ಮೌಲ್ಯಾಂಕನ ಬೇರೆ, ಇದು ಅಕ್ರೆಡಿಟೇಷನ್ ಮಾಡಿರೋದು. ಸೊ ಸ್ವಮೌಲ್ಯಮಾಪನ ಆಯ್ಕೆಯಾದ ಶಾಲೆಗಳಲ್ಲಿ 10% ಶಾಲೆಗಳಿಗೆ ಇದನ್ನ ಅವರು ಮಾಡಿದ್ರು. 494 ಸ್ಕೂಲ್ಗಳಿಗೆ ಬಾಹ್ಯ. ಸೊ ಅದು ಸ್ವಲ್ಪ 1000-1500 ಅಷ್ಟೇ ಮಾಡಿದ್ರು ಮೊದಲು. ಈ ಸರಿ ಸ್ವಲ್ಪ ಜಾಸ್ತಿ ಸಂಖ್ಯೆ ತಗೊಂಡು ಸೆಲ್ಫ್ ಎವ್ಯಾಲ್ಯೂಯೇಷನ್ಗೆ ಸ್ವಲ್ಪ ಜಾಸ್ತಿ ಅವಕಾಶ ಕೊಟ್ಟರು. ಆದ್ರೆ ಬಾಹ್ಯವಾದ ಒಂದು ಇದನ್ನ ಮೌಲ್ಯಮಾಪಕರನ್ನ ಕಳಿಸಿ ಮಾಡಿದ್ದು 10% ಅಷ್ಟೇ ಕೊಟ್ಟರು, ಮತ್ತೆ ಕಡಿಮೆ. ನೆಕ್ಸ್ಟ್, ಸೊ ಇಷ್ಟು ಹೊತ್ತು ನಾನು ಹೇಳಿದ್ದು ನಮ್ಮ ರಾಜ್ಯದಲ್ಲಿ ಆದಂತಹ ಸಮೀಕ್ಷೆಗಳು ಮತ್ತು ಮೌಲ್ಯಾಂಕನ ಅಂಗೀಕರಣ ಮತ್ತು ಅಂಗೀಕರಣ, ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್. ಅಕ್ರೆಡಿಟೇಷನ್ ಏನೂ ಇಲ್ಲ, ನೀವು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಂತೀರಿ, ನಾನು ಬಂದು ಅಕ್ರೆಡಿಟೇಟ್ ಮಾಡ್ತೀನಿ. ಅಂಗೀಕರಣ, ಹೌದು ನೀವು ಹೇಳಿರೋದು ಸರಿ ಇದೆ, ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತೀನಿ. ನೀವು ನಂದು A ಗ್ರೇಡ್ ಇದೀರಾ ಅಂತ ನೀವು ಹೇಳಿದ್ರೆ, ಇಲ್ಲ ನೀವು 4 ಬಂದು ಚರ್ಚೆ ಮಾಡಿ A ಗ್ರೇಡ್ ಇಲ್ಲ, ನೀವು B+ ಇದೀರಿ ಅಂತ ನಾನು ಹೇಳ್ತೀನಿ. ಹಾಗೆ ಇಲ್ಲ, ನೀವು A+ ಇದೀರಾ ಅಂತ ಹೇಳ್ಬೋದು ನಾನು, ನೀವು ಕಮ್ಮಿ ಮಾಡ್ಕೊಂಡಿದ್ದೀರಾ ನೀವು ಅಸೆಸ್ಮೆಂಟ್ ಅಂತ. ಈಗ NAS ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ, ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಾಡಲಾಗುತ್ತೆ. ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಇದನ್ನು ಮಾಡಲಾಗುತ್ತೆ. 17-18ರಲ್ಲಿ ಇದನ್ನ ಬಹಳ ವರ್ಷದಿಂದ ಮಾಡ್ತಾ, ಪ್ರತಿ 4 ವರ್ಷಕ್ಕೊಂದ್ಸರಿ ಅನ್ಸುತ್ತೆ ಇದು. 3 years once. ಇದು PISA 4 years once. PISA ಅಂತ ಹೇಳಿದ್ರಲ್ಲ, ಇಂಟರ್ನ್ಯಾಷನಲ್ ಅಚೀವ್ಮೆಂಟ್ ಇದೆಯಲ್ಲ, ಅದು 4 years once. ಇಟ್ ಇಸ್ 3 years once. ಸೊ NCERT ಅಲ್ಲಿ ಇದನ್ನ 17-18 ನಲ್ಲಿ ಮಾಡಿದ್ದಾರೆ. ಇದು ನೆಕ್ಸ್ಟ್ ಸ್ಲೈಡ್ ನಿಮಗೆ ಕ್ಲಾರಿಟಿ ಇದೆ. ಇದು ನೆಕ್ಸ್ಟ್ ಸ್ಲೈಡ್ 17-18 ನಲ್ಲಿ 10th ಸ್ಟ್ಯಾಂಡರ್ಡ್ಗೂ ಮಾಡಿದ್ದಾರೆ. ನೆಕ್ಸ್ಟ್ ಸ್ಲೈಡ್ ಹೋಗಿ. ಇಲ್ಲಿ ನಿಮಗೆ ತುಂಬಾ ಕ್ಲಿಯರ್ನೆಸ್ ಇದೆ. ಇದು ಸ್ಲೈಡ್ ನೋಡಿ. ಇದು ಕ್ಲಾಸ್ 3 ಅಲ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡಬಹುದು. 17 ನಲ್ಲಿ ಯಾವ ರೀತಿಯಲ್ಲಿದೆ, 21 ನಲ್ಲಿ ಯಾವ ರೀತಿ ಇದೆ, 20 ಕೋವಿಡ್ ನಂತರದಲ್ಲಿ ಯಾವ ರೀತಿ ಡಿಪ್ ಆಗಿದೆ ನೀವು ನೋಡಬಹುದು. ನೋಡಿ, ಸ್ಟೇಟ್ ಅಲ್ಲಿ 17 ನಲ್ಲಿ 78 ಇದ್ದು 68 ಬಂತು, ನ್ಯಾಷನಲ್ 68 ಇದ್ದು 62 ಆಯ್ತು. ಲ್ಯಾಂಗ್ವೇಜ್ ಅಲ್ಲಿ, ಮ್ಯಾಥಮೆಟಿಕ್ಸ್ ಅಲ್ಲಿ ರಾಜ್ಯದಲ್ಲಿ 75 ಇದೆ, ರಾಷ್ಟ್ರದಲ್ಲಿ 67 ಇದೆ, 21ರಲ್ಲಿ ರಾಜ್ಯದಲ್ಲಿ 57% ಆಯ್ತು. ಅಂದ್ರೆ 75 ಇದ್ದಿದ್ದು ಶೇಕಡ 57ಕ್ಕೆ ಕಡಿಮೆ ಆಯ್ತು ರಾಜ್ಯದಲ್ಲಿ. ಅದೇ ತರ EVS ಅಲ್ಲಿ ಶೇಕಡ 74 ಇದ್ದಿದ್ದು ಶೇಕಡ 58ಕ್ಕೆ ಕಡಿಮೆ ಆಯ್ತು. ಅಂದ್ರೆ ಅದು ಕೋವಿಡ್ನ ಪರಿಣಾಮದಿಂದ
ಆಗಿರುವಂಥದ್ದು ಅಂತ ನಾವು ಭಾವಿಸಬಹುದು. ನೆಕ್ಸ್ಟ್ 21ರಲ್ಲಿ 17 ಮತ್ತು 20 ತರಗತಿ 5ರಲ್ಲೂ ಸಹ ಅಷ್ಟೇನೆ. ನೀವು ಈ ಸ್ಲೈಡಲ್ಲಿ ಗಮನಿಸಬಹುದು, ರಾಜ್ಯದ ಒಂದು ಏನಿದೆಯಲ್ಲ 2ರಲ್ಲೂ ಸಹ ರಾಜ್ಯದ ಸಾಧನೆ ರಾಷ್ಟ್ರದ ಸಾಧನೆಗಿಂತ ಚೆನ್ನಾಗಿದೆ. ಆದರೆ 17 ಕಂಪೇರ್ ಮಾಡಿದ್ರೆ 21ರಲ್ಲಿ ಕಡಿಮೆ ಇದೆ. ನೋಡಿ, ಯಾವುದು ಭಾಷೆಗಳಲ್ಲಿ ರಾಜ್ಯದಲ್ಲಿ 2017ರಲ್ಲಿ 71% ಇದ್ರೆ 2021ರಲ್ಲಿ 57% ಆಯ್ತು. ಮ್ಯಾಥಮೆಟಿಕ್ಸ್ ಅಲ್ಲಿ 67 ಇದ್ರೆ 44 ಕಲಿತು ಎಷ್ಟು ಕಡಿಮೆ ಆಗಿದೆ ನೋಡಿ, 44%. ಸೊ EVS 68 ಇದ್ದಿದ್ದು 2017ನಲ್ಲಿ 21ನಲ್ಲಿ 46% ಆಯ್ತು. ನೆಕ್ಸ್ಟ್ ಕ್ಲಾಸ್ 8 ನೋಡಿ. ಸೊ ಲ್ಯಾಂಗ್ವೇಜ್ ನಮ್ದು ರಾಜ್ಯದಲ್ಲಿ 63 ಇತ್ತು, 17ನಲ್ಲಿ 52 ಆಯಿತು. ಮ್ಯಾಥ್ಸ್ 51 ಇತ್ತು, 17ನಲ್ಲಿ 35% ಆಯಿತು. 35% ವೆರಿ ಲೋ, ತುಂಬಾ ಕಡಿಮೆ ಆಗಿದೆ. ಸೈನ್ಸ್ ಅಲ್ಲಿ 53 ಇತ್ತು, 39 ಆಗಿದೆ. ಸೋಷಿಯಲ್ ಸೈನ್ಸ್ ಅಲ್ಲಿ 51 ಇತ್ತು, 40 ಆಗಿದೆ. ಸೊ ಯಾವ ರೀತಿಯಲ್ಲಿ ಇಳಿಕೆ ಆಗಿದೆ, 21ನಲ್ಲಿ ತುಂಬಾ ಕಡಿಮೆ ಆಗೋಯ್ತು. ಕ್ಲಾಸ್ 10 ನೋಡಿ, ಕ್ಲಾಸ್ 10 ನೀವು ಒಂದು ವಿದ್ಯಮಾನ ಗಮನಿಸಬೇಕು. ಕ್ಲಾಸ್ 10 ಎಲ್ಲ 17ನಲ್ಲೂ ಕಮ್ಮಿ ಇದೆ, 21ನಲ್ಲೂ ಕಮ್ಮಿ ಇದೆ. ನೋಡಿ 40% ಇದೆ, 42 ಇದೆ. ಅಲ್ಲಿ ನೋಡಿದಾಗ ರಿಪೋರ್ಟ್ ಬೇಸಿಕ್ ಕ್ಲಾಸ್ 3 ಅಲ್ಲಿ ಇರುವಂತ ಅಚೀವ್ಮೆಂಟ್ 10th ಬಂದಾಗ ಬರೋದಿಲ್ಲ. 73 ಇದ್ದಿದ್ದು ಬರ್ತಾ 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 ಕ್ಲಾಸ್ 3 ನಲ್ಲಿ ಇದ್ದಿದ್ದು ಇದು ಕಮ್ಮಿ ಆಗುತ್ತೆ, 5 ಕಮ್ಮಿ ಆಗುತ್ತೆ, 8 ಕಮ್ಮಿ ಆಗುತ್ತೆ, 10th ಪೂರ್ತಿ ಕಮ್ಮಿ ಆಗ್ಬಿಡುತ್ತೆ. ಸೊ 42 ಇದೆ 17ನಲ್ಲಿ, ಜಾಸ್ತಿ ಆಗಿದೆ 11ನಲ್ಲಿ. ಮ್ಯಾಥಮೆಟಿಕ್ಸ್ ಅಲ್ಲಿ 38% ಇದೆ, ಸ್ಟೇಟ್ ಅಲ್ಲಿ 32% ಆಗಿದೆ. ಸೈನ್ಸ್ ಅಲ್ಲಿ 38% ಇದೆ, ಅಲ್ಲಿ 21ನಲ್ಲಿ 35% ಇದೆ. ಸೋಷಿಯಲ್ ಸೈನ್ಸ್ ಅಲ್ಲಿ 42% ಇದೆ, 21ನಲ್ಲಿ 39% ಇದೆ. ಸೊ ಯಾವ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ. ಈಗ ಸಬ್ಜೆಕ್ಟ್ ವೈಸ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಇಲ್ಲಿ ಸಬ್ಜೆಕ್ಟ್ ವೈಸ್ ಭಾಷೆಯಲ್ಲಿ ನೀವು ಪೂರ್ತಿ ನೋಡ್ಬಿಡ್ಬೋದು. 3, 5, 8, 10 ನೋಡಿ ಯಾವ ರೀತಿಯಲ್ಲಿ. 17ರಲ್ಲಿ 78 ಇತ್ತು 2017ರಲ್ಲಿ 3ನೇ ತರಗತಿ, 5ರಲ್ಲಿ 71, 8ನೇ ತರಗತಿಯಲ್ಲಿ 63, 10ನೇ ತರಗತಿಯಲ್ಲಿ 42.3. ಇಲ್ಲಿ 21ರಲ್ಲಿ 62.16 ಇತ್ತು 3ನೇ ತರಗತಿ, 5ನೇ ತರಗತಿ 57% ಆಯ್ತು 21ರಲ್ಲಿ, 8ನೇ ತರಗತಿ 52, ಇಲ್ಲ ಕಡಿಮೆ ಆಗಿದೆ 46% ಕಡಿಮೆ ಆಗಿದೆ. ಇಲ್ಲಿಗೆ ಇದು ಜಾಸ್ತಿ ಆಗಿದೆ ನೋಡಿ, ಇದು ಜಾಸ್ತಿ ಆಗಿದೆ. ಇನ್ನೊಂದು ಯಾವ್ದು ಜಾಸ್ತಿ ಆಗಿದೆ? ಹೌದು, 17ಕ್ಕಿಂತ ಯಾವುದು ಭಾಷೆಯಲ್ಲಿ ನಾವು 21ರಲ್ಲಿ ಜಾಸ್ತಿ ಆಗಿರೋದನ್ನ ನಾವು ಕಾಣ್ತೇವೆ. ಆದ್ರೂ ಸಹ ಕಡಿಮೆನೆ, 50% ಹೊರಗಡೆ ಪಾಸ್ ಮಾಡಿ. ಇಲ್ಲ 21ನಲ್ಲಿ 21ನಲ್ಲಿ ಇಲ್ಲ 21ನಲ್ಲಿ ಮಾಡಿದ್ದಾರೆ. ಪರೀಕ್ಷೆ ಆಗಿದೆ. ನೆಕ್ಸ್ಟ್ ನೋಡಿ ಗಣಿತದಲ್ಲಿ ನೋಡಿ, ಇವಾಗ ಗಣಿತದಲ್ಲಿ ನೋಡಿ 3ನೇ ತರಗತಿ 75%, ಸ್ವಲ್ಪ ನೋಡಿ. 5ನೇ ತರಗತಿ 67 ಈ 17ನೇ ಇಸ್ವಿಯಲ್ಲಿ, 8ನೇ ತರಗತಿ 51, 10ನೇ ತರಗತಿ 38%, 17ರಲ್ಲಿ 38ಕ್ಕೆ ನೋಡಿ. 21ರಲ್ಲಿ 3ನೇ ತರಗತಿ 57% ಇದೆ, 5ನೇ ತರಗತಿ 44% ಇದೆ, 8ನೇ ತರಗತಿ 35% ಇದೆ, 10ನೇ ತರಗತಿ 35% ಇದೆ. ಇದು ನೀವು ಹೇಳಿದ್ದು ಸ್ಟೇಟ್ ಬೋರ್ಡ್ದು, ಇದು ನ್ಯಾಸ್ ಮಾಡಿದ್ದಾರೆ. ನ್ಯಾಸ್ದು ಆಯ್ದ ಶಾಲೆಗಳು, ಬಟ್ ಸ್ಯಾಂಪಲ್ ಕಮ್ಮಿ ಇದೆ. ಸ್ಯಾಂಪಲ್ 17ನಲ್ಲಿ ಕಮ್ಮಿ ಇದೆ ನೋಡಿ. ಸ್ಯಾಂಪಲ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಸ್ಯಾಂಪಲ್ ತಗೊಂಡ್ರಂತ ಶಾಲೆಗಳಲ್ಲಿ ಕ್ವಾಲಿಟಿ ಕಮ್ಮಿ ಇದ್ಬಿಟ್ರೆ ಇಡೀ ರಾಜ್ಯದ್ದೇ ಕಮ್ಮಿ ಬಂದ್ಬಿಡುತ್ತೆ. ಬಟ್ ಅಫ್ಕೋರ್ಸ್ ಅವರು ಏನೋ ಒಂದು ವೈಜ್ಞಾನಿಕವಾಗಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಲ್ಲೇ ಮಾಡಿರ್ತಾರೆ. ಆದ್ರೂ ಸಹ ನಮ್ಮಲ್ಲಿ ಏನಿದೆ, ಆ ವೈಡ್ ಸಿನರಿಯೋ ಇದ್ದಾಗ, ಅಂದ್ರೆ ನಮ್ಮ ಒಂದು ವೆರೈಟಿ ಆಫ್ ಸಿನರಿಯೋ ಇದೆ, ನಮ್ಮ ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು, ಅವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದರಿಂದ ಸ್ಯಾಂಪ್ಲಿಂಗ್ ಅಲ್ಲಿ ಪರ್ಪಸಿವ್ ಸ್ಯಾಂಪ್ಲಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲೋ ಒಂದು 2-3 ಜಿಲ್ಲೆ ತಗೊಂಡು ಮಾಡ್ಬಿಟ್ರೆ, ಆಕ್ಚುಲಿ ಪಿಸಾ ನಾನು ಹೇಳಿದ್ನಲ್ಲ, ಅದು ತಮಿಳುನಾಡು ಮತ್ತೆ ಹಿಮಾಚಲ ಪ್ರದೇಶ 2 ರಾಜ್ಯಗಳು ಜಾಯಿನ್ ಆಗಿದೆ 2009ನಲ್ಲಿ. ಆ ಕಾರಣದಿಂದಲೇ ಅದು ಎಲ್ಲ ಒಳ್ಳೊಳ್ಳೆ ಶಾಲೆಗಳು ಯಾವುದು ಜಾಯಿನ್ ಆಗಲಿಲ್ಲ. ಇವರು ಹಿಂದೆ ಸರ್ ಇದರಿಂದ ಏನೋ ಇಡೀ ದೇಶದಲ್ಲಿ ತೀರ್ಮಾನ ತಗೊಂಡು. ಸೊ ನೆಕ್ಸ್ಟ್ ನೋಡಿ, ಸೈನ್ಸ್ ಮತ್ತು EVS ಅಲ್ಲಿ ನೋಡಿ, ಇದು ಸಹ ಅಷ್ಟೇ. 17ನಲ್ಲಿ 74%,
ರಾಜ್ಯದಷ್ಟೇ ನೋಡ್ತಾ ಇದ್ದೀನಿ ನಾನು. ನೀವು ಪಕ್ಕದಲ್ಲಿ ಕಂಪೇರ್ ಮಾಡ್ಬೋದು. ನಮ್ಮ ರಾಜ್ಯ ರಾಷ್ಟ್ರಕ್ಕಿಂತ ಚೆನ್ನಾಗಿರುವಂಥದ್ದನ್ನು ನಾವು ಸೈನ್ಸಲ್ಲೂ ಸಹ ಅಷ್ಟೇ, ಎಲ್ಲ ಸಬ್ಜೆಕ್ಟಲ್ಲೂ ಅವರ್ ಸ್ಟೇಟ್ ಈಸ್, ನಮ್ಮ ಕೇಂದ್ರ ಸರ್ಕಾರದ ಹಂತದಲ್ಲಿ ನಮ್ಮ ರಾಜ್ಯಕ್ಕೆ ವಿಶೇಷವಾದ ಮೇಡಮ್ ಸ್ವಲ್ಪ ಆಮೇಲೆ ಚರ್ಚೆ ಮಾಡೋಣ. ಈ ಕಡೆ ಗಮನಿಸಿ, ಇದಕ್ಕೋಸ್ಕರ ಕಾಣಿಸ್ತಾ ಇಲ್ವಾ ನಿಮಗೆ? ಕಾಣಿಸ್ತಾ ಇದೆಯಾ? ಸೊ ಇದು ಏನು ಕೇಂದ್ರ ಸರ್ಕಾರದಲ್ಲಿ ನೀವು ಯಾವುದಾದ್ರು ಒಂದು ಮೀಟಿಂಗಿಗೆ ಹೋದ್ರೆ, ನೀವು NCERTನೋ ಎಲ್ಲಾದ್ರೂ ಎಲ್ಲಿಂದ ನಾವು ಕರ್ನಾಟಕ ಅಥವಾ ಬೆಂಗಳೂರಿಂದ ಕರ್ನಾಟಕದಿಂದ ಬಂದಿದ್ರೆ ನಿಮ್ಮನ್ನ ವಿಶೇಷವಾಗಿ ಗಮನಿಸ್ತಾರೆ, ಗೌರವಿಸ್ತಾರೆ. ಯಾಕಂದ್ರೆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ತುಂಬಾ ಸಲ. ಬಟ್ ಆದರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸಾಧನೆ ಸ್ವಲ್ಪ ಸ್ಟ್ಯಾಗ್ನೆಂಟ್ ಆಗಿದೆ, ಸ್ವಲ್ಪ ಹಿಂದಕ್ಕೂ ಹೋಗ್ತಾ ಇದೀವಿ ನಾವು. ಸ್ವಲ್ಪ ನಾವೆಲ್ಲ ಎಚ್ಚೆತ್ಕೋಬೇಕಾದ ಒಂದು ಸನ್ನಿವೇಶ ಇದೆ. ನಾರ್ತ್ ಇಂಡಿಯನ್ ಸ್ಟೇಟ್ಸ್ನವರು ಕೆಲವು ರಾಜ್ಯಗಳಲ್ಲಿ ಒಳ್ಳೆಯ ಸಾಧನೆಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಕೇರಳ ಚೆನ್ನಾಗಿ ಇದಾಗುತ್ತೆ, ತಮಿಳುನಾಡು ಸಹ ಒಳ್ಳೆಯ ಕ್ವಾಲಿಟಿ ಇದೆ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣನೂ ಸಹ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅವರು ಇಂಪ್ರೂವ್ ಆಗಿದ್ದಾರೆ. ನಾವು ನಮ್ಮ ರಾಜ್ಯ ಪೈಪೋಟಿ ಕೊಡಲಿಲ್ಲ ಅಂದರೆ ನಾವು ತುಂಬ ಹಿಂದೆ ಹೋಗ್ಬಿಡ್ತೀವಿ. ಅದೆಲ್ಲ ನಿಮ್ಮ ಕೈಯಲ್ಲಿ ಇದೆ. ಸೊ ಅದಕ್ಕೆ ನಾವು ಇದನ್ನು ತುಂಬ ದೀರ್ಘವಾಗಿ ಚರ್ಚೆ ಮಾಡೋ ಉದ್ದೇಶ ಅಷ್ಟೇ. ಈ ಒಂದು ಇದರಲ್ಲಿ ನಾವು ಯಾವ ರೀತಿಯಲ್ಲಿ ಮೂರು ಸಾರಿ ಹೇಳ್ತೀವಿ ನಾವು, ಯಾವ ರೀತಿಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಯಾವ ರೀತಿಯಲ್ಲಿ ತೊಡಗಿಸ್ಕೋಬೇಕು, ಹಿಂಗಲ್ಲ ಹೀಗೆ ಸಲ್ವಾ. ಸೊ ಇದು ನೋಡಿ ಸೋಷಿಯಲ್ ಸೈನ್ಸ್ ಅಲ್ಲಿ ನೋಡಿದ್ರೆ 8ನೇ ತರಗತಿಯಲ್ಲಿ 17ನೇ ಇಸ್ವಿಯಲ್ಲಿ 51 ಇದೆ ನೋಡಿ, ಕಡಿಮೆನೇ ಇದೆ. 10th ಅಲ್ಲಿ 8th ಅಲ್ಲಿ 51 ಇದೆ, 10th ಅಲ್ಲಿ 42% ಇದೆ 2017 ನಲ್ಲಿ. 2021 ನಲ್ಲಿ 8th ಸ್ಟ್ಯಾಂಡರ್ಡ್ 40% ಇದೆ, 10th ಅಲ್ಲಿ 39% ಇದೆ. ಸೊ ತುಂಬಾ 40ಕ್ಕಿಂತ ಕಡಿಮೆ ಇದೆ ಅಂದ್ರೆ ನಮ್ದು 8ನೇ ತರಗತಿ ಮತ್ತು 10ನೇ ತರಗತಿ, ಇದು ನಮ್ಗೆ ಒಂದು ತುಂಬಾ ನಾವು ಆಲೋಚನೆ ಮಾಡಬೇಕಾಗಿರುವಂತ ವಿಷಯ. ನೆಕ್ಸ್ಟ್, ಇದು ಈಗ 5 ಮತ್ತು 8ನೇ ತರಗತಿಯಲ್ಲಿ 2000 ಇಷ್ಟೊತ್ತು ನೋಡಿದ್ರೆ ನೀವು ನಮ್ಮ ಒಂದು 50% ಇಂದ ಯಾವ ರೀತಿಯಲ್ಲಿ KSQAC ನಲ್ಲಿ ಮಾಡಿದಾಗ 40%, 35%, 45, 50 ಇತ್ತು. ನ್ಯಾಸಲ್ಲಿ ಸಹ ಅಷ್ಟೇ ಅದೇ ತರನೇ ಇತ್ತು. ಈಗ 22, 23 ಮೊನ್ನೆ ಮಾಡಿರೋದು, ಇದರಲ್ಲಿ ಎಷ್ಟು ಬೂಸ್ಟ್ ಆಗಿದ್ದೀವಿ ನಾವು ಅಂತ ನಾವು ನೋಡೋಣ, ಯಾವ ರೀತಿಯಲ್ಲಿ ಎಷ್ಟು ಉಬ್ಬಿದ್ದೀವಿ ಫಲಿತಾಂಶ ಅಂತ. ಸೊ ಇದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದನ್ನ ಮಾಡಲಾಯಿತು. SA2 ಅನ್ನು ಇಟ್ಕೊಂಡು 2 ವರ್ಷ ಕೆಳಗಡೆ ಮಾಡಿರೋಂಥದ್ದು ಮಾಡೋದು. ನೆಕ್ಸ್ಟ್, ಸೊ ಇದು ಉದ್ದೇಶಗಳು. ಇದನ್ನ ನೋಡಿ, ಈ ಉದ್ದೇಶಗಳನ್ನ ನಾವು ಗಮನ ಇಟ್ಟು ನೋಡಿದೀವಿ, ಒಂದ್ಸರಿ ಗಮನ ಹರಿಸಿ ನೋಡಿ. ಯಾವುದೇ ಸಮೀಕ್ಷೆಯ ಉದ್ದೇಶಗಳನ್ನ ನೀವು ನೋಡಿ ಮಾಡ್ತೀವಿ, ನಾವು ಮಾಡಿದ ಮೇಲೆ ಆ ಉದ್ದೇಶ ಸಫಲ ಆಯ್ತಾ, ಎಷ್ಟು ಕೋಟಿಗಳು ನಾವು ಖರ್ಚು ಮಾಡಿದ್ವಿ, ಎಷ್ಟು ಶ್ರಮ ಹಾಕಿದ್ವಿ ನಾವು, ಆ ಉದ್ದೇಶ ಸಫಲ ಆಯ್ತಾ ನೋಡಿ. ಎಷ್ಟು ಕಲಿಕಾ ಹಿನ್ನಡೆ ಆಯ್ತು ಅಂತ ಸ್ವಲ್ಪ ಹಿಂದೆ ಗಮನಿಸ್ಕೊಳ್ಳುವಂಥದ್ದು, ವರದಿ ನೀಡುವಂಥದ್ದು, ವಿದ್ಯಾರ್ಥಿಗಳ ಕಲಿಕೆ ಗುಣಮಟ್ಟ ತಿಳಿಯೋದು, ವಿವಿಧ ಆಯಾಮಗಳ ಮೂಲಕ ವಿದ್ಯಾರ್ಥಿಗಳ ಕಲಿಕೆ ಗುಣಮಟ್ಟ ಅಳೆಯೋದು. ನೆಕ್ಸ್ಟ್ ಸರ್, ಸ್ವಲ್ಪ ನೆಕ್ಸ್ಟ್, ಆಮೇಲೆ ಕಲಿಕಾ ಗುಣಮಟ್ಟವನ್ನು ಉತ್ತಮಪಡಿಸಲು ಇವರನ್ನು ಮತ್ತಷ್ಟು ಪ್ರೇರೇಪಿಸೋದು. ನೋಡಿ, ಇದು ಲಾಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್. ಪ್ರತಿ ಸಮೀಕ್ಷೆಯಲ್ಲಿ ಇದನ್ನ ಹೇಳ್ತೀವಿ ನಾವು, ಇದನ್ನ ಮಾಡ್ತೀವಾ ಅಂತ. ಏನದು? ವಿಶ್ಲೇಷಣೆ ಮಾಡಿ ವಿಷಯವಾರು ಕಲಿಕಾ ಪ್ರಗತಿ ಕುಂಠಿತವಾಗಿರುವುದನ್ನು ವಿಶ್ಲೇಷಿಸಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಗತ್ಯ ಕ್ರಿಯಾ ಯೋಜನೆ ರಚಿಸಿ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಬಲವರ್ಧನೆಗೊಳಿಸುವುದು. ಇದು ಮಾಡ್ತಾ ಇದೀವಾ? ಸರಿಯಾಗಿ ಮಾಡ್ತಾ ಇದೀವಾ? ಬಲವರ್ಧನೆ ಆಗಿದೆಯಾ? ಈ ಎಲ್ಲ ಪ್ರಶ್ನೆಗಳನ್ನ ಹಾಕೋಣ, ಉತ್ತರ ಬೇಡ. ಪ್ರಶ್ನೆಗಳನ್ನ ನಾವು ಕ್ರಿಯಾ ಯೋಜನೆ ಮಾಡುವಾ, ಮತ್ತೊಂದು ನಮೂನೆ ತಯಾರು ಮಾಡುವಾ, ಏನ್ ಮಾಡಿದೀವಿ ಅನ್ನೋದನ್ನ ನಾವು ಚಿಂತನೆಯನ್ನ ನಾವು ಮಾಡೋಣ. ಇಷ್ಟು ಸಮೀಕ್ಷೆಗಳಾಗಿದೆ. ನಾನು ಇಷ್ಟು ದೀರ್ಘವಾಗಿ ನಾನು ಯಾಕೆ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ, ಇಷ್ಟು ಸಮೀಕ್ಷೆಗಳಾಗಿದೆ. ಈ ಎಲ್ಲಾ ಸಮೀಕ್ಷೆಗಳಲ್ಲಿ ಹಿಂದುಳಿದ ಕಲಿಕಾ ಫಲಗಳನ್ನ ನೀವು ದಯಮಾಡಿ ಯಾರಾದ್ರೂ PhD ಮಾಡಕ್ಕೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಇದನ್ನೇ ಸಬ್ಜೆಕ್ಟ್ ತಗೊಳ್ಳಿ. 2005-6ರಿಂದ ಕಲಿಕಾ ಫಲಗಳು ಯಾವ್ದು ಹಿಂದಿದೆ ತಗೊಳ್ಳಿ. ಯಾವ್ದು ಒಂದು ಸ್ಟ್ಯಾಂಡರ್ಡ್ ತಗೊಳ್ಳಿ, ಒಂದು ಕ್ಲಾಸ್ ತಗೊಳ್ಳಿ, ಯಾವ್ದಾದ್ರು ಒಂದನ್ನ. ಆಮೇಲೆ ನೆಕ್ಸ್ಟ್ ಸರ್ವೆನಲ್ಲಿ ಯಾವ ಕಲಿಕಾ ಫಲಗಳು ಹಿಂದುಳಿದೆ ಅಂತ ಮತ್ತೆ ತಗೊಳ್ಳಿ, ನೆಕ್ಸ್ಟ್ ಸರ್ವೆ ತಗೊಳ್ಳಿ. ಎಲ್ಲಾ ಸರ್ವೆಗಳನ್ನ ನೋಡ್ತಾ ಹೋಗಿ
ಅವೇ ಹೆಚ್ಚು ಕಡಿಮೆ 75% ಅವೇ ಕಲಿಕಾ ಫಲಗಳು ಹಿಂದುಳಿದಿರ್ತವೆ. ಅವೇ ಕಲಿಕಾ ಫಲಗಳು ಹಿಂದುಳಿದಿರ್ತವೆ. ಹಾಗಾದ್ರೆ ಈಗ ನನಗೆ ನೆನಪಿದೆ 2099ರಲ್ಲಿ ನಾನು ಡಯಟ್ ಅಲ್ಲಿ ಮೊದಲು ನಾನು ಡಯಟ್ಗೆ ಆಯ್ಕೆ ಮಾಡ್ಕೊಂಡೆ. ಹೋದಾಗ ನಮಗೆ ಅವಾಗ ಶಿಕ್ಷಕರಿಗೆ ತರಬೇತಿ ಕೊಡ್ಬೇಕಾದ್ರೆ ಅವಾಗೆಲ್ಲ ಹಾರ್ಡ್ ಸ್ಪಾಟ್ಸ್ ಅಂತ ಪದ ಬಳಸ್ತಿತ್ತು. ಹಾರ್ಡ್ ಸ್ಪಾಟ್ಸ್ಗೆ ನೀವು ಟ್ರೈನಿಂಗ್ ಕೊಡ್ರಿ. ಹಾರ್ಡ್ ಸ್ಪಾಟ್ಸ್. ಸೊ ಹಾರ್ಡ್ ಸ್ಪಾಟ್ಸ್ ಅಂದ್ರೆ ತುಂಬಾ ಕಷ್ಟವಾದ ಒಂದು ಶಿಕ್ಷಕರಿಗೆ ಕಷ್ಟನಾ ವಿದ್ಯಾರ್ಥಿಗಳಿಗೆ ಕಷ್ಟನಾ? ವಿದ್ಯಾರ್ಥಿಗಳಿಗೆ ಕಷ್ಟ, ಶಿಕ್ಷಕರಿಗೆ ಕಷ್ಟನಾ? ಇಬ್ಬರಿಗೂ ಕಷ್ಟ. ಇಬ್ಬರಿಗೂ ಕಷ್ಟ ಇರೋಂತ ಒಂದು ಏರಿಯಾಸ್. ಈ ಹಾರ್ಡ್ ಸ್ಪಾಟ್ಸ್ಗೆ ನಾವು 99ರಿಂದ ಟ್ರೈನಿಂಗ್ ಕೊಡ್ತಾ ಬಂದ್ವಿ. ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಕೊಟ್ವಿ. 5 ವಾರದಲ್ಲಿ KSQ ಓದಾದ್ಮೇಲೆ ಅವಾಗಲೂ ಸಹ ಆಕ್ಷನ್ ಪ್ಲಾನ್ ಮಾಡಿದ್ವಿ, ಮತ್ತೆ ಕೊಟ್ವಿ. ಕೊಡ್ತಲೇ ಇದೀವಿ ಟ್ರೈನಿಂಗ್. ಹಾರ್ಡ್ ಸ್ಪಾಟ್ಸ್ಗೆ ಆಕ್ಷನ್ ಪ್ಲಾನ್ ಮಾಡ್ತೀವಿ, ಕೊಡ್ತೀವಿ. ಯಾಕೆ ಈ ಹಾರ್ಡ್ ಸ್ಪಾಟ್ಗಳಲ್ಲಿ ಒಂದು ಉದಾಹರಣೆ ಯಾವುದು? ಭಾಗಾಕಾರ ವಿದ್ಯಾರ್ಥಿಗಳಿಗೆ, ಗುಣಾಕಾರ, ದಶಕ ಸಹಿತ ವ್ಯವಕಲನ, ಸಂಕಲನ, ಆಮೇಲೆ ಇದು ಏನೋ ದಶಕ ತಗೊಂಡು ಕೂಡೋದು, ಕಳೆಯೋದು, ಇವೇ ಹಾರ್ಡ್ ಸ್ಪಾಟ್ಸ್. ಆಮೇಲೆ ಜಾಮೆಟ್ರಿ, ಕನ್ನಡದಲ್ಲಿ ಭಾಷೆಯಲ್ಲಿ ಬಂದ್ರೆ ಲೇಖನ ಚಿಹ್ನೆಗಳನ್ನ ಬಳಸ್ತಕ್ಕಂಥದ್ದು, ಅದೇ ಹಾರ್ಡ್ ಸ್ಪಾಟ್ಸ್ ಇದೆ. ಸಂಧಿಗಳು. ಸೊ ಇದು ಪ್ರತಿ ಸಾರಿನೂ ಇದೇ ಹಾರ್ಡ್ ಸ್ಪಾಟ್ಸ್ ಇದ್ರೆ ನಾವು ಸಮೀಕ್ಷೆಗಳನ್ನ ಮಾಡೋದು ಯಾಕೆ ಅನ್ನೋ ಪ್ರಶ್ನೆ. ಸಮೀಕ್ಷೆಗಳನ್ನ ಯಾಕೆ ನಾವು ಮಾಡಬೇಕು? ಸೊ ಈ ದೃಷ್ಟಿಯಿಂದ ನೋಡಿದಾಗ ಸಮೀಕ್ಷೆ ಮಾಡೋದು ತಪ್ಪಲ್ಲ. ಆದ್ರೆ ಸೆನ್ಸಸ್ ಬೇಸ್ಡ್ ಮಾಡ್ತಾ ಇದೀವಿ ನಾವು. ಸೆನ್ಸಸ್ ಬೇಸ್ಡ್ ಅಂದ್ರೆ ಎಲ್ಲಾ ತರಗತಿಗಳು ಮಾಡ್ತಾ ಇದೀವಿ. ಎಲ್ಲಾ ತರಗತಿಗಳು 4ರಿಂದ 10 ಎಲ್ಲ ತರಗತಿ ಮಾಡಿದ್ವಿ. ಎಲ್ಲಾ ತರಗತಿಗಳ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾಡಿದೀವಿ ನಾವು. ವಿ ಸ್ಪೆಂಡ್ ಕ್ರೋರ್ಸ್ ಆಫ್ ರುಪೀಸ್. ಎಷ್ಟು? ಕೋಟ್ಯಾನುಗಟ್ಟಲೆ, 75ರಿಂದ 100 ಕೋಟಿ ಮೇಲೆ ಖರ್ಚಾಗಿರುತ್ತೆ. ಸೊ ಇದು ಫಲ ಬೇಕಲ್ಲ ನಮ್ಗೆ. ಫಲನೂ ಬೇಕು, ಕಲಿಕಾ ಫಲನೂ ಇಂಪ್ರೂವ್ ಆಗಬೇಕು. ಎರಡೂ ಇಲ್ಲ ಅಂದಾಗ ನಾವು ಮಾಡೋ ಮೆಥಡ್ ಅನ್ನ ನಾವು ಬದಲಾಯಿಸಬೇಕಾಗತ್ತೆ. ಒಂದು ಸಮೀಕ್ಷೆ ಮೆಥಡ್ ಬದಲಾಯಿಸಬೇಕು. ಸಮೀಕ್ಷೆಯಿಂದ ಕಂಡುಕೊಂಡಂತ ರಿಸಲ್ಟ್ ಆಧಾರ ಬಿಟ್ಕೊಂಡು ನಾವು ಆಕ್ಷನ್ ಪ್ಲಾನ್ ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲದೆ ಇರೋಂಥದ್ದೇನೋ ಇರ್ಬೋದು. ಯಾವುದು? ಕ್ವಾಲಿಟಿ ಇಂಪ್ರೂವ್ ಆಗ್ಲಿಕ್ಕೆ ನಮ್ಮ ಕೈಯಲ್ಲಿ ಇನ್ನೇನೋ ಸಮಸ್ಯೆ ಇದೆ ಅಲ್ವಾ? ಟೀಚರ್ಸ್ಗೆನೆ ಅದನ್ನ ಕಲಿಸ್ಲಿಕ್ಕೆ ಕಷ್ಟ ಇರ್ಬೋದು. ಟೀಚರ್ಸ್ಗೆನೆ ಆ ಕಲಿಕಾ ಫಲ ಯಾವುದು? ದಶಕ ತೆಗೆದುಕೊಂಡು ಕೂಡೋದು, ಕಳೆಯೋದು, ಭಾಗಿಸೋದು, ಕೆಲವು ರೀತಿಯ ಭಾಗಾಕಾರ ಲೆಕ್ಕಗಳು ಬರೋದೇ ಇಲ್ಲ. ಒಂದು ಕೆಲವು 0 ಇವ್ರನ್ನ ಕೆಲವು ಭಾಗಾಕಾರ ಬರುತ್ತಲ್ಲ, ನಿಮ್ಗೆ ಇಡಿಸ್ಕೊಳ್ಳೋದು ಬರುತ್ತಲ್ಲ, ಕೆಲವು ತರಗತಿ ಅದು ದಶಕ ಸಹಿತನು ಮಾಮೂಲಿನೂ ಸಹ ನಿಮ್ಗೆ ಕೆಲವು ಡಿವಿಷನ್ ಏನಿದೆಯಲ್ಲ ಗೊತ್ತಿಲ್ಲ. ಇಡೀ ತರಗತಿಯ ಕೆಲವು ಮಕ್ಕಳು ಮಾಡಲ್ಲ. ಸೊ ಇದನ್ನ ಅವಾಗ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಶಿಕ್ಷಕರಾದ ನಮಗೇನೆ ಇದನ್ನ ಹೇಗೆ ನನಗೆ ಗೊತ್ತಿರ್ಬೋದ ಲೆಕ್ಕ, ಕಲಿಸೋದು ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲದೆ ಇರಬಹುದು. ಇವೆಲ್ಲವೂ ಸಹ ಚರ್ಚೆ ಮಾಡಿ ನೋಡಿ. ಇದು ಮೌಲ್ಯಾಂಕನದ ವಿಷಯಗಳಿವೆಲ್ಲ. ನೆಕ್ಸ್ಟ್ ಒಂದು SA2 ಬದಲಿಗೆ ಇದನ್ನ ಮಾಡಲಾಯಿತು. ನೆಕ್ಸ್ಟ್ ನೋಡಿ, ಇದರಲ್ಲಿ ಡಿಸ್ಕ್ರಿಪ್ಟಿವ್ ಮಲ್ಟಿಪಲ್ ಚಾಯ್ಸ್ ಇತ್ತು, ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪ್ರಶ್ನೆಗಳು ಸಹ ಇತ್ತು. ಇದು ಈ ಸ್ಲೈಡ್ ನೋಡಬಹುದು. ನೋಡಿ, ಈಗ 5ನೇ ತರಗತಿಯಲ್ಲಿ ನೋಡಿ, ದಕ್ಷಿಣಕ್ಕಿಂತ ಉತ್ತರ ಸ್ವಲ್ಪ ಚೆನ್ನಾಗಿದೆ ಕ್ವಾಲಿಟಿ. ನಾನು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಸರ್ ಉತ್ತರ ಚಿಕ್ಕದು ಸರ್ ಅಂತ ಇನ್ನೇನೋ ಹೇಳಕ್ ಶುರು ಮಾಡೋದು. ನಾನು ಹೇಳಿದೆ ನೋಡ್ರಿ, ಒಂದೇ ಮನೇಲಿ ಇದೀವಿ. ಇದನ್ನ ಹೇಳಿದ್ ನಾನು, ಒಂದೇ ಮನೇಲಿ ನಾವು, ಅದು 2 ಮನೆ ಅಲ್ಲ, ನಾವೇ ಮಾಡ್ಕೊಂಡಿರೋದು ಸೌತ್ ಅಂತ. ಒಂದೇ ಮನೇಲಿ ಅಣ್ಣ ತಮ್ಮಗಳಿಗೆ ಇದನ್ನ ಹೇಳ್ಬೇಡ್ರಿ, ನಾನು ಒಪ್ಪಲ್ಲ ಅಂತ ನಾನು ಹೇಳಿದೆ ಅಲ್ವಾ. ಸೊ ದೆರ್ ಮೇ ಬಿ ಸಮಥಿಂಗ್. ಸೌತ್ ಅಲ್ಲಿ ಇನ್ನೂ ಸ್ವಲ್ಪ ರೂರಲ್ ಏರಿಯಾಸ್ ಜಾಸ್ತಿ ಇರ್ಬೋದು, ಇನ್ನೇನಿದೆಯೋ ಗೊತ್ತಿಲ್ಲ ನನಗೆ. ಶಾಲೆಗಳ ಸಂಖ್ಯೆ ಜಾಸ್ತಿ ಇದೆ ಅಂದ್ರು, ಕಷ್ಟ ಏನಿದೆಯೋ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ನಮ್ಮಲ್ಲಂತೂ ಕಮ್ಮಿ ಇದೆ. 69 ಇದೆ, ನಿಮ್ಮಲ್ಲಿ 73 ಇದೆ ಬಾಲಕರು, ಅಲ್ಲ 70-75, 5 ವ್ಯತ್ಯಾಸ ಇದೆ ಟೋಟಲ್ ಅಲ್ಲಿ. ಇದರಲ್ಲೂ ಸಹ ನಮ್ಮಲ್ಲಿ ಬಾಲಕರು ಕಮ್ಮಿ ಇದ್ದಾರೆ, ಒಂದು ವಿಶೇಷವಾಗಿರೋದು ಸೌತ್ ಅಲ್ಲಿ. ಸೊ ಇಲ್ಲೂ ಸಹ ಬಾಲಕರು ಕಮ್ಮಿ ಇದ್ದಾರೆ. ನಾರ್ತ್ ಅಲ್ಲೂ ಸಹ 73-76 ಸ್ವಲ್ಪ 78 ರಾಜ್ಯಕ್ಕಿಂತ. ಆದರೂ ನಮ್ಮ ಬೇರೆ ಜಿಲ್ಲೆಗಳು ನಮಗಿಂತ ಬಹಳ ಮೇಲಿದ್ದಾರೆ. 90-95 ಇದ್ದಾರೆ ಇದರಲ್ಲಿ.
ಬೇರೆ ಕೆಲವು ಜಿಲ್ಲೆಗಳು 94 ಅಲ್ಲೇ ಇದ್ದಾರೆ ಕೆಲವು ಜಿಲ್ಲೆಗಳು, ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ 8ನೇ ತರಗತಿ ಅಷ್ಟೇ, ನಮ್ದು 69 ಇದೆ, ಸೌತ್ ನಾರ್ತ್ 74 ಇದೆ, ರಾಜ್ಯದ್ದು 77 ಇದೆ. ನೆಕ್ಸ್ಟ್ ಇದು 5ನೇ ತರಗತಿ ವಿಷಯವಾರ, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ಗಣಿತ. ಈ ಸ್ಲೈಡ್ ಅಲ್ಲಿ ನೀವು ಗಮನಿಸಬಹುದು. ಬೆಂಗಳೂರು ನಾರ್ತ್ ಏನಿದೆ, ಪ್ರಥಮ ಭಾಷೆಯಲ್ಲಿ 68% ಇದೆ, ದ್ವಿತೀಯ ಭಾಷೆಯಲ್ಲಿ 74% ಇದೆ, ಗಣಿತದಲ್ಲಿ 85% ಇದೆ, ಪರಿಸರ ಅಧ್ಯಯನದಲ್ಲಿ 72% ಇದೆ. ಅದೇ ರಾಜ್ಯದಲ್ಲಿ 74% ಪ್ರಥಮ ಭಾಷೆ, ದ್ವಿತೀಯ ಭಾಷೆ 78%, ಗಣಿತ 85%, ಪರಿಸರ ಅಧ್ಯಯನ 77%. ಒಂದು ಇಂಟ್ರೆಸ್ಟಿಂಗ್ ಅಂದ್ರೆ ನೋಡಿ, ಗಣಿತ ಕಷ್ಟ ಅಂತೀವಿ ನಾವು, 85% ಬಂದಿದೆ ಅಲ್ವಾ? ಇದನ್ನ ಹೆಂಗ್ ಅರ್ಥ ಮಾಡ್ಬೇಕು ಅಂತ ಮಾಡ್ಕೋಬೇಕು ಅಂತ ನನಗಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ 8ನೇ ತರಗತಿ ನೋಡಿದ್ದು, ಇಲ್ಲಿ ಸ್ವಲ್ಪ ಬೇರೆ ತರ ಇದೆ. ಗಣಿತ 70% ಇದೆ ಇಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ, ಉತ್ತರ 64% ಇದೆ, ದಕ್ಷಿಣ ಬೆಂಗಳೂರು 61% ಗಣಿತದಲ್ಲಿ. ಇದು ಹೀಗೆ ಸ್ಲೈಡ್ ನೀವು ಗಮನಿಸ್ಕೊಳ್ಳಿ. ಎಲ್ಲದರಲ್ಲೂಕ್ಕಿಂತ ನೀವು ಕಂಪೇರ್ ಮಾಡಿದ್ರೆ ನಾರ್ತ್ ಮತ್ತೆ ಸೌತ್ ಬೆಂಗಳೂರು ಇನ್ಕ್ಲೂಡಿಂಗ್ ಅಗ್ರಿಗೇಟ್ ಓವರ್ ಆಲ್ ಸ್ಟೇಟ್, ಮ್ಯಾಥಮೆಟಿಕ್ಸ್ ಮಾತ್ರ ಕಡಿಮೆ ಇದೆ ಔಟ್ ಆಫ್ ಆಲ್ ಸಬ್ಜೆಕ್ಟ್ಸ್. ತೃತೀಯ ಭಾಷೆಯಲ್ಲಿ ತುಂಬಾ ಬುದ್ಧಿವಂತರಿದ್ದಾರೆ ನಮ್ಮ ಮಕ್ಕಳು, 71% ಇದ್ದಾರೆ, ತುಂಬಾ ಬುದ್ಧಿವಂತರಿದ್ದಾರೆ. ನೋಡಿ, ಮೌಲ್ಯಾಂಕನದ ಒಳನೋಟಗಳು. ಸೊ ಇದನ್ನ 5ನೇ ತರಗತಿ ಫಲಿತಾಂಶ 8ನೇ ತರಗತಿಗಿಂತ ಸ್ವಲ್ಪ ಉತ್ತಮವಾಗಿದೆ. ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಅಂತ ಹೇಳಿದ್ದೀನಿ, ನಾರ್ತ್ ಸೌತ್. ಬಾಲಕಿಯರ ಸಾಧನೆಯು ಬಾಲಕರಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಮುಂದಿದೆ, ಬಾಲಕಿಯರ ಸಾಧನೆ. ಬೆಂಗಳೂರು ನಗರ ಜಿಲ್ಲೆಗಳ ಫಲಿತಾಂಶವು ರಾಜ್ಯದ ಫಲಿತಾಂಶಕ್ಕಿಂತ ಕಡಿಮೆ ಇದೆ. ಸೊ ಅದೊಂದು ಇನ್ಫರೆನ್ಸ್. ನೆಕ್ಸ್ಟ್ 5ನೇ ತರಗತಿಯಲ್ಲಿ ದ್ವಿತೀಯ ಭಾಷೆ, ಪರಿಸರ ಅಧ್ಯಯನ ಮತ್ತು ಪ್ರಥಮ ಭಾಷೆ ವಿಷಯಗಳಲ್ಲಿ ಕಡಿಮೆ ಸಾಧನೆ ದಾಖಲಾಗಿದೆ. ನಮ್ದು ಬೆಂಗಳೂರು ಸೌತ್ ಹೇಳಿದ್ದೀನಿ ನಾನು. 3ನೇದು ಬಂದಿದ್ದೀವಿ, ವಾಕ್ಯ ರೂಪದ, ಇದು ಇಂಪಾರ್ಟೆಂಟ್, ವಾಕ್ಯ ರೂಪದ ವಿವರಣಾತ್ಮಕ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಸಮರ್ಪಕವಾಗಿ ಉತ್ತರಿಸಿಲ್ಲ. ಡಿಸ್ಕ್ರಿಪ್ಷನ್ಗೆ ಬರೀತಿಲ್ಲ, ಅಂದ್ರೆ ಬರವಣಿಗೆ ಇಲ್ಲ, ಆಲೋಚನೆ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ ಅಲ್ವಾ? ಅಭಿವ್ಯಕ್ತಿ ಸ್ವಲ್ಪ ಹಿಂದೆ, ಅಭಿವ್ಯಕ್ತಿ, ಬರವಣಿಗೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಕಮ್ಮಿ ಇದೆ. ಬರವಣಿಗೆ ಬರೀಲಿಕ್ಕಿಲ್ಲ, ಅಭಿವ್ಯಕ್ತಿ ಇಲ್ಲ. ನೋಡಿ ನೆಕ್ಸ್ಟ್, ಉನ್ನತ ಮಟ್ಟದ ಕೌಶಲದ ಪ್ರಶ್ನೆಗಳಲ್ಲಿ ಸಾಧನೆ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಉನ್ನತ ಮಟ್ಟದ ಅಂದ್ರೆ ಇದೆ, ಅರ್ಥಗ್ರಹಿಕೆ, ವಿಶ್ಲೇಷಣಾ ಸಾಮರ್ಥ್ಯ, ತಾರ್ಕಿಕ ಚಿಂತನೆ, ಆಲೋಚನಾಯುಕ್ತ ಬರವಣಿಗೆ ಹಾಗೂ ಸ್ವಂತ ಬರವಣಿಗೆ ಮತ್ತು ಪರಿಕಲ್ಪನೆಗಳನ್ನು ದೈನಂದಿನ ಸನ್ನಿವೇಶಕ್ಕೆ ಅನ್ವಯಿಸಿಕೊಳ್ಳುವ ಸಾಮರ್ಥ್ಯಗಳನ್ನು ನಿರೀಕ್ಷಿಸುವ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಸಾಧಾರಣವಾಗಿದೆ. ಅಂದ್ರೆ ಹೈಯರ್ ಆರ್ಡರ್ ಕಾಂಪಿಟೆನ್ಸೀಸ್ ಏನಿದಾವಲ್ಲ, ಅಂದ್ರೆ ತುಂಬಾ ಆಲೋಚನೆ ಮಾಡುವಂಥದ್ದು, ತಾರ್ಕಿಕವಾದ ಆಲೋಚನೆ, ಅನ್ವಯ ಮಾಡುವಂಥದ್ದು, ಕೌಶಲದ ಒಂದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳ ಒಂದು ಸಾಧನೆ ಬಹಳ ಕಡಿಮೆ ಇದೆ. ಅಂದ್ರೆ ಇದು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಿತ್ತು. ಸಮೀಕ್ಷೆಗಳಲ್ಲಿ NAS ಇರ್ಬೋದು, ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ, ಸ್ಟೇಟ್ ಅಚೀವ್ಮೆಂಟ್ ಸರ್ವೆ ಮತ್ತು PISA ಅಂತಾರಾಷ್ಟ್ರೀಯ ಸಮೀಕ್ಷೆಗಳಲ್ಲಿ ಕಲಿಕಾ ಫಲ ಆಧಾರಿತವಾಗಿರುತ್ತೆ. ಇವು ಸಹ ಅಷ್ಟೇ ಕಲಿಕಾ ಫಲ ಆಧಾರಿತವಾಗಿರುತ್ತೆ. ಕಲಿಕಾ ಫಲ ಆಧಾರಿತ ಅಂತಂದಾಗ ಅಲ್ಲಿ ಬರೀ ಸ್ಮರಣೆಗಷ್ಟೇ ಅವಕಾಶ ಇರಲ್ಲ, ಬರೀ ನೆನಪಿಸ್ಕೊಂಡು ಬಾಯ್ಪಾಠ ಮಾಡಿ ಬರೀತೀನಿ ಅನ್ನೋ ಥರ ಇರಲ್ಲ. ಅನ್ವಯಿಕ ಪ್ರಶ್ನೆಗಳಿರುತ್ತೆ, ಅನ್ವಯಿಕ ಅಪ್ಲಿಕೇಶನ್ ಕ್ವಶನ್ಸ್ ಮತ್ತು ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈ ದೃಷ್ಟಿಯಿಂದ ನಮ್ಮ ವಿದ್ಯಾರ್ಥಿಗಳನ್ನ ಇದಕ್ಕೆ ಸಜ್ಜುಗೊಳಿಸಬೇಕಾಗತ್ತೆ. ಅಭಿವ್ಯಕ್ತಿಯಲ್ಲಿ ಅವರನ್ನ ಉತ್ತಮರನ್ನಾಗಿ ಮಾಡಬೇಕಾಗತ್ತೆ, ಚಿಂತನೆಯಲ್ಲಿ ಉತ್ತಮರನ್ನಾಗಿ ಮಾಡಬೇಕಾಗತ್ತೆ, ವಿಶ್ಲೇಷಣೆಯಲ್ಲಿ ಉತ್ತಮರನ್ನಾಗಿ ಮಾಡಬೇಕಾಗತ್ತೆ. ಸೊ ಅದು ಅಷ್ಟೇ. ಇದನ್ನ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನಕ್ಕೆ ಒಳಪಟ್ಟ ಸರ್ಕಾರಿ ಶಾಲೆಗಳಲ್ಲಿನ ಆಯ್ದ ಸರ್ಕಾರಿ ಶಾಲೆಗಳಲ್ಲಿ ರಾಜ್ಯ ಕಲಿಕಾ ಸಾಧನಾ ಪರೀಕ್ಷೆ, ಇನ್ನೊಂದು ಒಂದೇ ವರ್ಷ 2 ಸಮೀಕ್ಷೆ ಮಾಡಿದ್ರು. ಒಂದು ಸೆನ್ಸಸ್ ಬೇಸ್ಡ್ ಒಂದು ಮಾಡಿದ್ರು, ಇನ್ನೊಂದು ಕಲಿಕಾ ಸಾಧನ ಸಮೀಕ್ಷೆ ಅಂತ, ಅದನ್ನು ನಾನು ಹೇಳ್ತೀನಿ. ಇದಕ್ಕೆ ಮತ್ತೆ ವ್ಯತ್ಯಾಸ ಆಯ್ತು. ಅದನ್ನ ಒಂದು ಸ್ಲೈಡ್ ಇದೆ, ತೋರಿಸ್ತೀನಿ ನಾನು. ಇದರಲ್ಲಿ ಒಂಥರ ಬಂದಿದೆ, ಇದು ಸ್ಯಾಂಪಲ್ ಬೇಸ್ಡ್ ಇದೆ, ರಾಜ್ಯ ಕಲಿಕಾ ಸಾಧನೆದು. ಇದು ಸೆನ್ಸಸ್ ಬೇಸ್ಡ್ ಇದೆ ಎಲ್ಲಾ ಶಾಲೆಗಳಲ್ಲಿ. ನೋಡಿ, ಇದು ನಾನು ಹೇಳಿದ್ದು, ಇದು 5, 8ನೇ ತರಗತಿ ಮೌಲ್ಯಾಂಕನ ರಾಜ್ಯ ಕಲಿಕಾ ಸಾಧನ ಸಮೀಕ್ಷೆ. ಕಲಿಕಾ ಸಾಧನ ಸಮೀಕ್ಷೆ ಅಂದ್ರೆ ಇಲ್ಲಿ ಹೆಚ್ಚು ಇದು ಸಹ ಬೇಸ್ಡ್ ಮಾಡಿದ್ರು. ಇನ್ನು ಸ್ವಲ್ಪ ಇದನ್ನ ಸ್ಯಾಂಪಲ್ ಬೇಸ್ಡ್ ಮಾಡಿದಾಗ ಇಲ್ಲಿ ಸ್ವಲ್ಪ ಫೋಕಸ್ ಜಾಸ್ತಿ ಆಯ್ತಲ್ಲ, ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಹೋಗಿ ಏನೇನೋ ಒಂದು
ಕಡಿಮೆ ಇದ್ದಾಗ ಯಾವಾಗ ಫೋಕಸ್ ಜಾಸ್ತಿ ಇರುತ್ತೆ. ಎಲ್ಲ ಕಡೆ ಆದಾಗ ಏನಾಗ್ಬಿಡುತ್ತೆ, ಅಲ್ಲಿ ಉಬ್ಬೋತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಫಲಿತಾಂಶ ಇನ್ಫ್ಲೇಟೆಡ್ ಆಗ್ಬಿಡುತ್ತೆ. ಸೊ ನೋಡಿ 8ನೇ ಕ್ಲಾಸಲ್ಲಿ ನಮ್ಮಲ್ಲಿ 77 ಇದೆ ಮೌಲ್ಯಾಂಕನದಲ್ಲಿ, ಅಲ್ಲಿ ಕಲಿಕಾ ಸಾಧನ ಸಮೀಕ್ಷೆಯಲ್ಲಿ 51% ಇದೆ. ಯಾಕೆ ಈ ವ್ಯತ್ಯಾಸ? ಇದು ಇನ್ ಟ್ಯೂನ್ ವಿತ್ NAS ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆಗೆ ಸ್ವಲ್ಪ ಹತ್ತತ್ರ ಬಂದಿದೆ ನಮ್ದು, ಅದಕ್ಕೋಸ್ಕರ ಅಲ್ಲಿಗೂ ಕಮ್ಮಿನೇ ಇದೆ ಇದು. ಸೊ ಇದು ಬಹಳ ಮುಖ್ಯವಾದ. ನೆಕ್ಸ್ಟ್, ಸೊ ಇದನ್ನ ನಾನು ಹೆಚ್ಚು ಇನ್ಮೇಲೆ ಏನೋ ವಿವರಣೆ ಕೊಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಯಾವ್ಯಾವ ಗಮನ ಹರಿಸಬೇಕಾದ ಸಾಮರ್ಥ್ಯಗಳು ನಮ್ಮಲ್ಲಿ ಪ್ರಥಮ ಭಾಷೆ ಇಂಗ್ಲಿಷ್ ಇಲ್ಲ. ಹಾಗೆ ನೀವು ನೋಡ್ಕೊಂತ ಹೋಗಿ ಸ್ಲೈಡ್ಗಳನ್ನ ನೀವು ಗಮನಿಸಿದ್ರೆ ಯಾವ ಕಲಿಕಾ ಸಾಮರ್ಥ್ಯಗಳು ಅಥವಾ ಎಲ್ಒಗಳಲ್ಲಿ ವಿದ್ಯಾರ್ಥಿಗಳ ಒಂದು ಸಾಧನೆ ಕಡಿಮೆ ಇದೆ, ನಾವು ಯಾವ್ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ನೋಡಿ, ಸೆಂಟೆನ್ಸ್ ಫಾರ್ಮ್ ಮಾಡೋದ್ರಲ್ಲಿ ಮಕ್ಕಳು ಹಿಂದಿದ್ದಾರೆ. ಅಂಡರ್ಸ್ಟ್ಯಾಂಡ್ಸ್ ಅಂಡ್ ಆನ್ಸರ್ಸ್ ದಿ ಕ್ವಶನ್ಸ್ಗೆ, ಅದರಲ್ಲಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡೋದ್ರಲ್ಲಿ ಕಷ್ಟ ಇದ್ದಾರೆ ಅವರು. ರೈಟ್ ಅಪ್ ಪ್ರಿಪೇರ್ ಮಾಡೋದ್ರಲ್ಲಿ ಕಷ್ಟ ಇದ್ದಾರೆ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ. ರೈಟ್ಸ್ ಎ ಶಾರ್ಟ್ ನೋಟ್ ಅಲ್ಲಿ ಅವರು 5 to 6 ಲೈನ್ಸ್, 5 ರಿಂದ 6 ವಾಕ್ಯಗಳಲ್ಲಿ ಬರೀತಕ್ಕಂಥದ್ರಲ್ಲಿ ಅವರು ಹಿಂದಿದ್ದಾರೆ. ಕ್ರಿಯೇಟಿವ್ ಅಟೆಂಪ್ಟ್ಸ್, ಕ್ರಿಯೇಟಿವ್ ರೈಟಿಂಗ್, ನೋಡಿ ಇದು ಕ್ರಿಯಾಶೀಲವಾಗಿ ಅಂದ್ರೆ ಸೃಜನಶೀಲವಾದ ಬರವಣಿಗೆಗೆ ಅವರು ಬೈ ಯೂಸಿಂಗ್ ಎ ಗಿವನ್ ಲೈನ್, ಒಂದು ಲೈನ್ ಕೊಟ್ಟಿರ್ತಾರೆ, ಆದ್ಮೇಲೆ ಅಟೆಂಪ್ಟ್ ಟು ಸ್ಟೂಡೆಂಟ್ ಹ್ಯಾಸ್ ಟು ಅಟೆಂಪ್ಟ್ ಫಾರ್ ಕ್ರಿಯೇಟಿವ್ ರೈಟಿಂಗ್. ನೆಕ್ಸ್ಟ್ ನೋಡಿ, ಪ್ರಥಮ ಭಾಷೆ ಕನ್ನಡದಲ್ಲಿ 5ನೇ ತರಗತಿಯಲ್ಲಿ ಶಬ್ದಕೋಶ ಬಳಕೆ ಮಾಡುವ ಸಾಮರ್ಥ್ಯ, ಅಂದ್ರೆ ಡಿಕ್ಷನರಿಯನ್ನ ಉಪಯೋಗಿಸ್ತಕ್ಕಂಥದ್ದು ಬಗ್ಗೆ ಅವರಿಗೆ ನಾಲೆಡ್ಜ್ ಇಲ್ಲ. ಒಂದು ಪದ ಕೊಟ್ಬಿಟ್ಟು ಆ ಪದದ ಅರ್ಥವನ್ನ ಡಿಕ್ಷನರಿ ಹುಡುಕಪ್ಪ ಅಂದ್ರೆ ಅವನಿಗೆ ಗೊತ್ತಾಗಲ್ಲ. ಪದಗಳನ್ನ ಬಿಡಿಸಿ ಬರೆಯೋ ಸಾಮರ್ಥ್ಯ ಇಲ್ಲ. ತಾರ್ಕಿಕವಾಗಿ ಆಲೋಚನಿಸಿ ತೀರ್ಮಾನ ಕೈಗೊಳ್ಳುವ ಸಾಮರ್ಥ್ಯ ಇಲ್ಲ. ಪತ್ರ ಲೇಖನದ ನಿಯಮಗಳದ್ದು ಗೊತ್ತಿಲ್ಲ, ಸಾಮರ್ಥ್ಯ ಕಮ್ಮಿ ಇದೆ. ಅದು ಪದ್ಯವನ್ನ ಅರ್ಥೈಸಿಕೊಂಡು ಸ್ವಂತವಾಗಿ ಬರೆಯುವಂಥದ್ದು. ಪದ್ಯ ಕೊಟ್ಟಿರ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡು ನಿನ್ನದೇ ಆ ವಾಕ್ಯದಲ್ಲಿ ಬರೀರಿ ಅಂತ ಹೇಳಿದ್ರೆ ಅವನಿಗೆ ಕಷ್ಟ ಆಗ್ತದೆ. ಕಾಂಪ್ರಿಹೆನ್ಷನ್ ಅಂಡ್ ಎಕ್ಸ್ಪ್ರೆಷನ್, ಕಾಂಪ್ರಿಹೆನ್ಷನ್ ಮಾಡ್ಕೋಬೇಕು. ಅಂಡ್ ಸ್ಟೂಡೆಂಟ್ ಹ್ಯಾಸ್ ಟು ರೈಟ್ ಹಿಸ್ ಥಾಟ್ಸ್. ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸುವ ಸಾಮರ್ಥ್ಯ. ಒಂದು ಮೆಸೇಜ್ ಕೊಟ್ಟಿರ್ತಾರೆ, ಅದನ್ನ ಓದಿ ಪ್ರಶ್ನೆ ವಿದ್ಯಾರ್ಥಿ ರಚನೆ ಮಾಡಬೇಕಾಗತ್ತೆ. ಕಥೆ, ಕವಿತೆ, ಘಟನೆ, ನಾಟಕ ಓದಿ ತನ್ನದೇ ಮಾತಿನಲ್ಲಿ ಅಭಿವೃದ್ಧಿಸ್ತಕ್ಕಂಥದ್ದು, ಸ್ವಂತ ಬರವಣಿಗೆ ಸಾಮರ್ಥ್ಯ, ಈ ಸಾಮರ್ಥ್ಯಗಳಲ್ಲಿ ಹಿಂದಿದ್ದಾರೆ. ನೆಕ್ಸ್ಟ್, ದ್ವಿತೀಯ ಭಾಷೆ ಇಂಗ್ಲಿಷ್ ನಮ್ಮಲ್ಲಿ ಜಾಸ್ತಿ ಇಲ್ಲ, ಸ್ಕಿಪ್ ಮಾಡೋಣ, ಮಾಡ್ಬೋದಲ್ಲ, ಸ್ಕಿಪ್ ಮಾಡೋಣ. ಹಾ, ಇದು ಸಹ ಜಾಸ್ತಿ ಇಲ್ಲ, ಅದು ಸ್ಕಿಪ್ ಮಾಡೋಣ. ಸ್ಲೈಡಲ್ಲಿ ಇರುತ್ತೆ ನೋಡ್ಕೊಳ್ಳಿ. ಪರಿಸರ ಅಧ್ಯಯನ, 5ನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಗಮನ ಹರಿಸಬೇಕಾದ ಸಾಮರ್ಥ್ಯಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ, ಮಹತ್ವದ ಬಗ್ಗೆ ಇದೆ. ಪೋಷಕಾಂಶಗಳು, ಆಹಾರದಲ್ಲಿನ ಪೋಷಕಾಂಶಗಳ ಬಗ್ಗೆ, ದ್ರವ್ಯದ ಲಕ್ಷಣಗಳ ಬಗ್ಗೆ, ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನವೀಕರಿಸಬಹುದಾದ, ನವೀಕರಿಸಲಾಗದ ಸಂಪನ್ಮೂಲಗಳನ್ನು ವರ್ಗೀಕರಿಸ್ತಕ್ಕಂಥದ್ದು ಮತ್ತು ವ್ಯತ್ಯಾಸವನ್ನು ಗುರುತಿಸ್ತಕ್ಕಂಥದ್ದು, ನೈಸರ್ಗಿಕ ಸಂಪನ್ಮೂಲ ಅವಶ್ಯಕತೆ ಮತ್ತು ಉಪಯೋಗಗಳನ್ನು ಪಟ್ಟಿ ಮಾಡ್ತಕ್ಕಂಥದ್ದು, ಶಕ್ತಿಯ ವಿಧಗಳ ಅವಶ್ಯಕತೆ ಮತ್ತು ಅಗತ್ಯ, ಇವುಗಳು ಬಹಳ ಹಿಂದಿದ್ದಾರೆ. ನೆಕ್ಸ್ಟ್, ಸಮತೋಲನದ ಆಹಾರದ ಬಗ್ಗೆ, ಬ್ಯಾಲೆನ್ಸ್ಡ್ ಫುಡ್ ಬಗ್ಗೆ. ಸೊ ಈ ತರ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಮಹತ್ವ, ಇವೆಲ್ಲವುಗಳು ಸಹ ಈ ಸ್ಲೈಡಲ್ಲಿ ಗಮನಿಸಬಹುದು. ನೆಕ್ಸ್ಟ್, ಕೃಷಿಯ ಹಂತಗಳ ಬಗ್ಗೆ ಇದೆ. ಕರ್ನಾಟಕದ ನಕ್ಷೆಯಲ್ಲಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಒಂದು ಕರ್ನಾಟಕದ ನಕ್ಷೆಯನ್ನ ಕೊಟ್ರೆ ಅಲ್ಲಿ ಅವರ ಜಿಲ್ಲೆ ಮತ್ತು ರಾಜಧಾನಿ ಮತ್ತು ನೆರೆಯ ಜಿಲ್ಲೆಗಳನ್ನ ಗುರುತಿಸ್ತಕ್ಕಂಥದ್ದು. ನಮ್ಮ ಬೆಂಗಳೂರು ಎಲ್ಲಿದೆ ಗುರುಸಪ್ಪ, ರಾಜ್ಯದ ರಾಜಧಾನಿ ಅಂತ ಗುರುತಿಸ್ತಕ್ಕಂಥದ್ದು. ಮತ್ತು ನಿಮ್ಮ ಜಿಲ್ಲೆಯಲ್ಲಿದೆ ಗುರುತಿಸುವಂತ, ನಿಮ್ಮ ಪಕ್ಕದ ಜಿಲ್ಲೆ ಯಾವುದು ನೋಡು, ಕರ್ನಾಟಕದ ಪಕ್ಕದ ರಾಜ್ಯ ಯಾವುದಿದೆ. ಸೊ ಇದು ಮಕ್ಕಳಿಗೆ ಕಷ್ಟ ಇದೆ. ನೆಕ್ಸ್ಟ್, ಗಣಿತದಲ್ಲಿ 5ನೇ ತರಗತಿಯಲ್ಲಿ ನಿತ್ಯ ಜೀವನದಲ್ಲಿ ಕಾಣುವ ವಸ್ತುಗಳನ್ನ 3 ಆಯಾಮದ ಆಕೃತಿಗಳಿಗೆ, 3 ಡೈಮೆನ್ಷನಲ್ ಒಂದು ಫಿಗರ್ಸ್ಗೆ ಅವ್ರಿಗೆ ಹೋಲಿಸ್ತಕ್ಕಂಥದ್ದು ಕಷ್ಟ ಇದೆ. ಜಾಲಾಕೃತಿಗಳನ್ನು ರಚಿಸ್ತಕ್ಕಂಥದ್ದು, ಭಾಗಾಕಾರ ಕ್ರಿಯೆಯ ಮೇಲಿನ ವಾಕ್ಯದ ರೂಪದ ಸಮಸ್ಯೆ ಬಿಡಿಸ್ತಕ್ಕಂಥದ್ದು. ಅಂದ್ರೆ ವಾಕ್ಯ ರೂಪದ ಒಂದು ಕೊಟ್ರೆ ಕಷ್ಟ ಆಗುತ್ತೆ. ವಾಕ್ಯ ರೂಪದಲ್ಲಿ 3 ಅಂಕಿಯ ಸಂಖ್ಯೆಯನ್ನ 1 ಅಥವಾ 2 ಅಂಕಿಯಿಂದ ಗುಣಿಸ್ತಕ್ಕಂಥದ್ದು, 2, 3 ಅಂಕಿಗಳ ಸಂಖ್ಯೆಯನ್ನ 2 ಅಂಕಿಯಿಂದ ಭಾಗಿಸ್ತಕ್ಕಂಥದ್ದು. ನೆಕ್ಸ್ಟ್, ಇದು ಅಷ್ಟೇ. ನಾನು ಹೆಚ್ಚು ಓದ್ಲಿಕ್ಕೆ ಹೋಗಲ್ಲ, ನೀವು ನೋಡ್ತಾ ಹೋಗ್ಬಿಡಿ. ನೀವು ಸೂಕ್ತ ನೀಡಿರುವ ಪ್ರಮಾಣವನ್ನು ಗಮನಿಸಿ ದತ್ತಾಂಶಗಳನ್ನ ಚಿತ್ರ ನಕ್ಷೆಯಲ್ಲಿ